ಸದಾಕಾಲ ಕ್ರಿಯಾಶೀಲರಾಗಿ ನಮ್ಮ ಜವಾಬ್ದಾರಿಗಳನ್ನು ನಾವೇ ಹೊತ್ತುಕೊಳ್ಳಬೇಕು. ನಮ್ಮ ಕನಸುಗಳಿಗಾಗಿ ನಾವೇ ಕೆಲಸ ಮಾಡಬೇಕು. ಇಲ್ಲವಾದರೆ ನಮ್ಮ ಅದೃಷ್ಟ ಬೇರೆಯವರ ಪಾಲಾಗುವುದು. ಎಲ್ಲರಿಗೂ ನಮಸ್ಕಾರ. ನಮ್ಮ HK ಗಣಿತಶಾಸ್ತ್ರ ವಿಭಾಗ ಸಹಾಯಕ ಪ್ರಾಧ್ಯಾಪಕರು, ಸೈನ್ಸ್ ಫೋರಂ TC SS YRC ಹಾಗೂ ಸಹಲಿಗೆ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಬೆಳಕು ಮೂಡಿಸುವ ಸಲುವಾಗಿ ಪ್ರಾರ್ಥನೆ. ಸದಾ ಬಂಗಾರ ಶಾರದೆ ಚಿರ ಶಾಂತಿದಾಯೆ ಸದಾ ಪೂಜಿಪು ಗಾತಾಯಿ ಬಾ ಶಾರದೆ ಗಾತಾಯಿ ಬಾ ಶಾರದೆ ಗಂಗೆಲೋ ಹನುಮನಿ ಗಂಗನೆ ಬಿಸಿ ಮನೆ ಮಳಪೂಸಿ ಪಟ್ಟು ಪೀತಾಂಬರವು ಮಾಲೆ ಧರಿಸಿ ಕಾಯಮ್ಮ ಹರಿಸಿ ರಸುನಗೆ ಪೂಸಿ ತಾಯಿ ಭಾಷಾಯದಿ ತಾಯಿ ಭಾಷಾಯದಿ ಧನ್ಯವಾದಗಳು. ಧನ್ಯವಾದಗಳು. ಸೂರ್ಯನಂತೆ ಹೊಳೆಯುವ ಆಸೆ ನಮಗಿದ್ದರೆ ಸೂರ್ಯನಂತೆ ಹೊತ್ತಿ ಉರಿಯುವುದನ್ನು ಕಲಿಯಬೇಕು. ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಜ್ಯೋತಿ ಬೆಳಗಬೇಕು ಎಂದು ಹೇಳುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿನಿಯರು ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಲಿದ್ದಾರೆ. ಧನ್ಯವಾದಗಳು. ಈ ಜಗತ್ತಿನ ಕೇವಲ ಶಕ್ತಿಯು ಶಕ್ತಿಯನ್ನು ಗೌರವಿಸುತ್ತದೆ. ಎಲ್ಲಾ ಶಕ್ತಿಯು ನಮ್ಮೊಳಗೆ ಇದೆ. ಈ ನಾವೆಲ್ಲವೂ
ನಮ್ಮಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ದೌರ್ಭಾಗ್ಯ ಬಿಟ್ಟು ಬಿಡೋಣ. Director of Education, Dhawan. ಬರೀ ಯಶಸ್ಸಿನ ಕಥೆಗಳನ್ನ ಅಷ್ಟೇ ಓದಬಾರದು. ನಮಗೆ ಸಂದೇಶಗಳ ನಮಗೆ ಯಶಸ್ವಿಯಾಗಲು ಕೆಲವು ಉತ್ತಮ ಯೋಜನೆಗಳು ಸಿಗುತ್ತವೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಮಾಡಿಕೊಡಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. ಈಗ ಪಿಪಿಟಿ ಪ್ರದರ್ಶನ ನಿಖಿತಾ ಹಾಗೂ ಕಾವ್ಯರಿಂದ. ಕಾವ್ಯ ಅಮ್ಮ ಕೇಳಿದ್ಯಾ? ಹೆಸರು ಶಕ್ತಿ ಇದ್ದರೆ ಅಲ್ಲಿನ ಯುವಶಕ್ತಿ ಸಮರ್ಥ ಇವರಂತೆ ಅವರು ದುಶ್ಚಕ್ರ ನಂತರ ಎಲ್ಲ ಈ ನಮ್ಮ ಕಾಲೇಜಿನ ಇಂದು ಮಾದಕ ವಸ್ತು ಉಪಯೋಗ ಹಾಗೂ ಕೊಡಲು ಅಧ್ಯಕ್ಷ ಅಧಿಕಾರಿ
ರವಿ ಡಿ ಚಂದನ್ ಅವರು ಇದ್ದಾರೆ. ಅವರನ್ನು ನಮ್ಮ ಜಿಂದಾಲ್ ಸಂಸ್ಥೆಯ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಸರ್, ಯು ವೆಲ್ಕಮ್. ಈ ಕಾರ್ಯಕ್ರಮದ ಆದರ್ಶ ಬಗ್ಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸಲೀಸಾಗಿ ನಡೆಸಲು ಅನುವು ಮಾಡಿಕೊಟ್ಟ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಶ್ರೀಮತಿ ವೀಣಾ ರೇವಣ್ಕರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪೂರ್ವಕ ಸ್ವಾಗತವನ್ನು ತಿಳಿಸುತ್ತೇವೆ. ಆದರೆ ಕನಿಷ್ಠ ಅಲ್ಲ, ಈ ಕಾರ್ಯಕ್ರಮಕ್ಕೆ ಕ್ರಾಂತಿಯನ್ನು ಹೆಚ್ಚಿಸಲು ಭಾಗವಹಿಸಿರುವ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸುಸ್ವಾಗತವನ್ನು ಕೋರಬಯಸುತ್ತೇನೆ. ಸ್ವಾಗತ. ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಪರಿಚಯ ಮಾಡಿಕೊಡಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. ಬೆಟ್ಟಗಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದುರ್ಬಲರಿಗೆ ಎಲ್ಲರೊಳಗಾಗು ಮಗು. ನಮ್ಮ ಕಾಲೇಜು ಪರಿಚಯ ಮಾಡಿಕೊಳ್ಳಲಿದ್ದಾರೆ ಕಾಲೇಜಿನ ಸಹ ಪ್ರಾಧ್ಯಾಪಕಿಯರಾದ ಶ್ರೀಮತಿ ದಿವ್ಯಾ. ಎಲ್ಲ ನಮ್ಮ ಸಂಸ್ಥೆಯಾಗಿ ನೀಡಲು ನನಗೆ ಬಹಳ ಹತ್ತಿರವಿದೆ. ರಲ್ಲಿ ಜಿಂದಾಲ್ ಅಲ್ಯೂಮಿನಿಯಂ ಕಾರ್ಖಾನೆಯ ಸ್ಥಾಪಕರಾಗಿರುವ ಡಾಕ್ಟರ್ ಎಸ್.ಆರ್. ಜಿಂದಾಲ್ ರವರ ದೂರದೃಷ್ಟಿಯಿಂದ ಸ್ಥಾಪಿತವಾದ ಸಂಸ್ಥೆಯೇ ಸೀತಾರಾಮ್ ಜಿಂದಾಲ್ ಫೌಂಡೇಶನ್. ಸಂಸ್ಥೆಯು ಅನೇಕ ಸಾಮಾಜಿಕ ಕಾರ್ಯಗಳಾದ ಉಚಿತ ವಿದ್ಯಾರ್ಥಿ ವೇತನಗಳು, ಹೆಣ್ಣು ಮಕ್ಕಳ ವೃತ್ತಿಪರ ತರಬೇತಿ ಸಂಸ್ಥೆ, ಹೀಗೆ ಅನೇಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಪಾರ. ಸಮಾಜದ ಏಳಿಗೆ ಶಿಕ್ಷಣದ ಕೊಡುಗೆ ಅತ್ಯವಶ್ಯ ಎಂದು ಬಲವಾಗಿ ನಂಬಿರುವ ಸಂಸ್ಥೆಯು ಶಾಲೆ ಹಾಗೂ ಕಾಲೇಜು ಸ್ಥಾಪಿಸುವುದರ ಮೂಲಕ ವಿದ್ಯೆಯನ್ನು ಸರ್ವರಿಗೂ, ಅದರಲ್ಲೂ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಆಧುನಿಕ ಸವಲತ್ತುಗಳಿಂದ ವಂಚಿತವಾಗಿದ್ದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಅವರ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಿದೆ. ಮಹಿಳೆಯ ಏಳಿಗೆ ಸಮಾಜದ ಏಳಿಗೆ, ಮನೋಬಲದ ಸಾಕಾರವೇ ಮಹಿಳೆ. ಅಂತರಾಳದಿಂದ ಅಂತರಿಕ್ಷಕ್ಕೆ ಲಗ್ಗೆಯಿಡುವ ಶಕ್ತಿಯ ಒಳಗಿದೆ ಎಂದು ಬಲವಾಗಿ ನಂಬಿರುವ ಸಂಸ್ಥೆಯು ಹೆಣ್ಣು ಮುಖ್ಯವಾಹಿನಿಗೆ ತಂದು ಸಬಲರಾಗಿ ಧ್ಯೇಯೋದ್ದೇಶದೊಂದಿಗೆ 2000 ಮಂದಿರವೇ ಜಿಂದಾಲ್ ಬಾಲಕರ ಪದವಿ ಪೂರ್ವ ಕಾಲೇಜು ಹಾಗೂ 2010ರಲ್ಲಿ ಸ್ಥಾಪಿತವಾದ ಜಿಂದಾಲ್ ಮಹಿಳಾ ಪದವಿ ಕಾಲೇಜು. ಸಂಸ್ಥೆಯ ಆಕಾರವೆಂಬಂತೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ರಾಜ್ಯ ಹಾಗೂ ಪಟ್ಟಿಗೆ ಸೇವೆ ಸಲ್ಲಿಸುವ ಸ್ವಾವಲಂಬಿಗಳ ಸಮಾಜಕ್ಕೆ ಕೊಡುಗೆ ನೀಡುತ್ತಿರುವುದು ನಮಗೆ ಹೆಮ್ಮೆಯ ವಿಚಾರ. ಈ ಕಾರ್ಯ ಮೂಲಕ ನಮ್ಮ ವಿದ್ಯಾರ್ಥಿನಿಗೆ ಮತ್ತಷ್ಟು ಹುರುಪು, ನಮ್ಮ ಸರಳ ಹಾಗೂ ಸಜ್ಜನಿಕೆಯ ಅಧಿಕಾರಿ ರವಿಚಂದ್ರನವರಿಗೆ ಪರವಾಗಿ ಅಭಿನಂದನೆ.
ಧನ್ಯವಾದಗಳು ಮೇಡಮ್. ಬರೀ ಯಶಸ್ಸಿನ ಕಥೆಗಳನ್ನಷ್ಟೇ ಓದಬಾರದು. ಯಶಸ್ಸಿನ ಕಥೆಗಳಿಂದ ನಮಗೆ ಸಂದೇಶಗಳಷ್ಟೇ ಸಿಗುತ್ತವೆ. ಸೋಲಿನ ಕಥೆಗಳನ್ನು ಓದಬೇಕು. ನಮಗೆ ಯಶಸ್ವಿಯಾಗಲು ಕೆಲವು ಉತ್ತಮ ಯೋಜನೆಗಳು ಸಿಗುತ್ತವೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತ್ಯುತ್ತ ಪರಿಚಯ ಮಾಡಿಕೊಡದೆ ಈಗ ಪಿಪಿಟಿ ಪ್ರದರ್ಶನ. can control it. ನಿಂತು ಬಿಡುತ್ತಾ? ನಮಸ್ಕಾರ ಮೇಡಮ್. ಮೇಡಮ್ ನಮಸ್ಕಾರ. PPT ಏನ್ ಬೇಡ ಮೇಡಮ್, ನಂದು ನನ್ನ ಪರಿಚಯ ಮೈ ಥಾಟ್ಸ್ ಐ ವಿಲ್ ಡೂ ಮೈ ಸೆಲ್ಫ್. ನಾನು ನನ್ನ ಸಂವಾದ ಮತ್ತು ಕೆಲ ಅನಿಸಿಕೆಗಳನ್ನು ಹಾಕೊಳ್ಬೇಕಾದ್ರೆ ನಾನೇ ಮಾಡ್ತೇನೆ. ಫಸ್ಟ್ ಆಫ್ ಆಲ್, ನಮ್ಮ ಜಿಂದಲ್ ಕಾಲೇಜ್ ಫಾರ್ ವುಮನ್ ಈ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್, NSS ಮತ್ತು NCC, ಈ ನಮ್ಮ ಯೂತ್ ರೆಡ್ ಕ್ರಾಸ್, ಈ ಎಲ್ಲ ಸಂಸ್ಥೆಯವರಿಗೆ, ಆರ್ಗನೈಸಿಂಗ್ ಟೀಮ್ ಇರತಕ್ಕಂಥ ಸೈನ್ಸ್ ಫೋರಂ ಪ್ರೊಫೆಸರ್ ವೀಣಾ ಮೇಡಮ್ ಅವರಿಗೆ, ವೈಸ್ ಪ್ರಿನ್ಸಿಪಲ್ ಮತ್ತು ಎಲ್ಲ ಉಪನ್ಯಾಸಕರಿಗೆ ಆ್ಯಂಡ್ ನಾನ್ ಫ್ಯಾಕಲ್ಟಿ, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಬಹಳ ಮುತುವರ್ಜಿಯಿಂದ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಬಗ್ಗೆ ಒಂದು ಬೆಟರ್ ನಾಲೆಜ್ ಫಾರ್ ಬೆಟರ್ ಕೇರ್ ಅನ್ನೋ ಥೀಮನ್ನು ಇಟ್ಕೊಂಡು ಈ ಸಂವಾದ ಕಾರ್ಯಕ್ರಮವನ್ನು ಮಾಡ್ತಿರೋ ಮಕ್ಕಳು ತಯಾರಾಗಬೇಕು ಅನ್ನೋ ಏಕೈಕ ಉದ್ದೇಶ. ಇದನ್ನು ನಾನು ಕಲಿತಿದ್ದು ನನ್ನ ರಾಮಕೃಷ್ಣ ಆಶ್ರಮದಿಂದ. ಸ್ವಾಮಿ ವಿವೇಕಾನಂದ, ತಾಯಿ ಶಾರದಾ ಮಾತೆ, ರಾಮಕೃಷ್ಣ ಪರಮಹಂಸರ
ಆ ಶಕ್ತಿ ತುಂಬಿದ ವಾಣಿ ಮುಕ್ತಿಗಳಿಂದ. ನಾನು ಕೆಲಸ ಯಾರೆಲ್ಲ ಸಾಧಕರಿದ್ದಾರೋ ಒಂದು ಪಟ್ಟಿ ಮಾಡ್ಕೊಳ್ಳೋದು, ನನ್ನ ಶಾಲೆಯಲ್ಲಿ, ನನ್ನ ಕಾಲೇಜಲ್ಲಿ, ನನ್ನ ಊರಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ. ಅವರ ಬಾಲ್ಯ, ಅವರ ಯೌವನ, ನನ್ನ ಬಾಲ್ಯ, ನನ್ನ ಯೌವನ. ಡೂಯಿಂಗ್ ಅ ಕಂಪ್ಯಾರಿಟಿವ್ ಸ್ಟಡಿ. ನಾನು 18-19ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾ ಇದ್ದೀನಿ, ಅವ್ರೇನ್ ಮಾಡ್ತಾ ಇದ್ರು, ನನ್ನನ್ನ ಯಾವ ವಿಚಾರ ಆದರ್ಶಗಳು ಆಳ್ತಾ ಇದೆ, ಅವರನ್ನ ಯಾವ ವಿಚಾರ ಆದರ್ಶಗಳು ಆಳ್ತಾ ಇತ್ತು. ವಾಟ್ ಈಸ್ ದ ಡಿಫರೆನ್ಸ್? ಅವರು ನನ್ನಂತೆ ಚರ್ಮಧ್ಯಧಾರಿಗಳಲ್ವೇ? ಅವರ ಆಲೋಚನೆಗಳು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು, ಮೂಲಭೂತ ಕಾರಣ ಏನಾಗಿತ್ತು, ನಾನೇನು ಆಲೋಚನೆ ಮಾಡಬೇಕು, ನಾನು ಎಲ್ಲಿ ಹೋಗಬೇಕು ಅನ್ನೋದನ್ನ. ಸೊ ನಾವು ಇಂದಿನ ದಿನಮಾನದಲ್ಲಿ, I don't know, I'm not a competent authority or an appropriate person to comment on national education policy. There are people who are experts, who are worthy of ಡಿಸೈಡಿಂಗ್ ಆಲ್ ದೋಸ್ ಥಿಂಗ್ಸ್. ಬಟ್ ನನ್ನ ಪೊಲೀಸ್ ಇಲಾಖೆಯ ಅನುಭವದಲ್ಲಿ ನಾವು ನೋಡುವ ಹಾಗೆ ನಿತ್ಯ ನಡೆಯುವ ಕ್ರೂರಾತಿ ಕ್ರೂರ ಅಪರಾಧ, ನಿತ್ಯ ನಡೆಯತಕ್ಕಂಥ ವಂಚನೆ, ಮೋಸ, ಹಲ್ಲೆ, ದೌರ್ಜನ್ಯ, ವಯೋಮಾನ ಸಹಜವಾಗಿರ್ತಕ್ಕಂಥ ಕುಚೇಷ್ಟೆಗಳಿಂದ ಅದು ಯಾವುದೋ ದುರಂತದಲ್ಲಿ ಪರ್ಯಾವಸನಗೊಳ್ತಕ್ಕಂಥ ಘಟನೆ, ಇದೆಲ್ಲಕ್ಕೂ ಕೂಡ ಕಾರಣ ಆ ಮನುಷ್ಯನ ಆಲೋಚನೆ, ಆತನ ಸುತ್ತಮುತ್ತಲಿನ ವಾತಾವರಣ, ಆ ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿದ ಘಟನೆ, ವ್ಯಕ್ತಿತ್ವ. ಸೊ ಇದರ ಒಂದು ಅಂಗ ಈ ಡ್ರಗ್, ಮದ್ಯ ವ್ಯಸನ ಅಂತ ಕರೀತಾರೆ. ಆಕ್ಚುಲಿ ಎಡಿಕ್ಷನ್ ಅನ್ನೋದು ಒಂದು ವ್ಯಸನ. ಮಾದಕ ದ್ರವ್ಯಕ್ಕೆ ವ್ಯಸನಗಳಾಗಿದೆಯೋ, ಈ ವ್ಯಸನಗಳಲ್ಲಿ ಹಲವು ಬಗೆ. ಇನ್ಫ್ಯಾಕ್ಟ್ there are so many addictions. Even I am addicted to good things. When we are addicted to good things, it is called passion. ನಾವು ಒಂದು ಸಕಾರಾತ್ಮಕ ಆಲೋಚನೆಗೆ, ಪಾಸಿಟಿವ್ ಹ್ಯಾಬಿಟ್ಗೆ ನಾವು ಎಡಿಕ್ಟ್ ಆದ್ವಿ ಅಂತಂದ್ರೆ ಅದನ್ನ ಪ್ಯಾಷನ್ ಅಂತ ಕರೀತಾರೆ. ಅದನ್ನು ಮಾಡದೆ ಪ್ರತಿನಿತ್ಯ ನಮ್ಮ ಜೀವನ ನಡೆಯಲ್ಲ. ಉದಾಹರಣೆಗೆ ಐ ಆಮ್ ಎ ಟೆನಿಸ್ ಪ್ಲೇಯರ್. ನಾನು ಟೆನಿಸ್ ಆಡದೆ ಹೋದರೆ ನಂಬರ್ಡ್ ಐ ಆಮ್ ಪ್ಯಾಷನೇಟ್ ಅಬೌಟ್ ಇಟ್, ಐ ಆಮ್ ವೆರಿ ಮಚ್ ಪ್ಯಾಷನೇಟ್ ಅಂತ ಕರಿತೀವಿ. ನಾನು ಪ್ರತಿನಿತ್ಯ 10 ನಿಮಿಷ ಬೆಳಿಗ್ಗೆ ನನ್ನ ಜೊತೆ ನಾನೇ ಸಂವಾದ ಮಾಡದೆ ಹೋದರೆ, ಅದಕ್ಕೆ ಮೆಡಿಟೇಷನ್ ಅಂತೀವೋ ಅಥವಾ ಸೆಲ್ಫ್ ಆಡಿಟ್ ಅಂತ ಕರಿತೀವೋ, ನಮ್ಮನ್ನು ನಾವೇ ಪ್ರತಿನಿತ್ಯ ಆಡಿಟ್ ಮಾಡೋದು, ಏನು ಮಾಡಬೇಕು ಅನ್ನೋ ಟಾರ್ಗೆಟ್ಗಳನ್ನು ಆ ದಿನಕ್ಕೆ ಹಾಕಿರೋದು, ಅದನ್ನು ಮಾಡದೆ ಹೋದರೆ ನನ್ನ ದಿನ ಅಪೂರ್ಣ. ಸನ್ಯಾಸಿಯಾದವರಿಗೆ, ಯತಿಗಳಾದವರಿಗೆ ಪೂಜೆ ಇಲ್ಲದ ದಿನ ಅಪೂರ್ಣ. ಒಬ್ಬ ಕರ್ಮಚಾರಿ ಅಂದರೆ ಪೌರ ಕಾರ್ಮಿಕ ಇರಲಿ, ಅಥವಾ ನನ್ನ ಆಫೀಸ್ ಕಾಯ್ತಕ್ಕಂಥ ಚೇಂಬರ್ ಆರ್ಡರ್ಲಿ ಇರಲಿ, ಅಥವಾ ನನ್ನ ಡ್ರೈವರ್ ಆಗಿರಲಿ, ಆತ ತನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡದೆ ಹೋದರೆ ಆತನಿಗೆ ಆ ದಿನ ಅಪೂರ್ಣ. ಹಾಗೆ ಈ ಡ್ರಗ್ ಎಡಿಕ್ಷನ್ ಅನ್ನೋದು, ಡ್ರಗ್ ಅಬ್ಯೂಸ್ ಅಂತಕ್ಕಂಥದ್ದು, ಇಲ್ಲಿಸಿಟ್ ಟ್ರಾಫಿಕಿಂಗ್ ಅಂತಕ್ಕಂಥದ್ದು, ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್. ಗುಡ್ ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್ ಇರುತ್ತಲ್ಲ, ಹಾಗೆ ಬ್ಯಾಡ್ ಹ್ಯಾಬಿಟ್. ಅಡಿಕ್ಟೆಡ್ ಟು ಸಮಥಿಂಗ್ ಬ್ಯಾಡ್, ಅದು ಎಡಿಕ್ಷನ್ ಅಂತ ಕರೀತಾರೆ. ಈ ಎಡಿಕ್ಷನ್, ಡ್ರಗ್ ಅಬ್ಯೂಸ್, ಈ ಮಾದಕ ದ್ರವ್ಯಗಳ ಯೂಸ್ ಅಂಡ್ ಅಬ್ಯೂಸ್, ಓವರ್ ಯೂಸ್, ಇದು ಇಂದು ನಿನ್ನೆಯದಲ್ಲ, ಇದು ಇವತ್ತು ಮತ್ತು ನಿನ್ನೆಯದಲ್ಲ, ತಲಾಂತರದಿಂದಲೂ ಕೂಡ ಒಂದಲ್ಲ ರೂಪಾಂತರಗೊಂಡಿದೆ ಅಷ್ಟೇ. ಇಟ್ ಹ್ಯಾವ್ ಚೇಂಜ್ಡ್ ಇಟ್ಸ್ ಫಾರ್ಮ್ಸ್. ಬಹಳ ಕಾಲದಿಂದಲೂ ಕೂಡ ಈ ಅಬ್ಯೂಸ್ ನಡೀತಾನೇ ಇದೆ. ನಾವು ಇದನ್ನ ನಮ್ಮ ಇತಿಹಾಸದುದ್ದಕ್ಕೂ ಕೂಡ ದಾಖಲೆಗೊಂಡ, ವಾಟ್ ಎವರ್ ದಟ್ ಈಸ್ ಡಾಕ್ಯುಮೆಂಟೆಡ್, ರೆಕಾರ್ಡೆಡ್, ಅದರಲ್ಲಿ ನಾವು ಇದನ್ನ ಕಾಣ್ತೇವೆ. ಸೊ ಇಂದು ಇದು ಯಾಕೆ ಚರ್ಚೆಗೆ ಬಂದಿದೆ, ಒಂದು ವಿಚಾರ, ಒಂದು ವಸ್ತು ಚರ್ಚೆಗೆ ಬಂದಿದೆ ಅಂತಂದ್ರೆ ಅದು ನಮ್ಮನ್ನ ಅತ್ಯಂತ ಪ್ರಭಾವಿಸಿದೆ ಅಂತ ಅರ್ಥ. ಇಲ್ಲೇ ಹೋದ್ರೆ ಅದು ಆತಂಕವನ್ನ ತಂದೊಡ್ಡಿದೆ, ಅಪಾಯವನ್ನ ತಂದೊಡ್ಡಿದೆ ಅಂತ ಅರ್ಥ. ಇವತ್ತು ಎಲ್ಲಾ ಕಡೆನೂ ಕೂಡ ಕೊರೋನಾ ಬಗ್ಗೆ ಚರ್ಚೆ ಆಗ್ತಿದೆ. ಯಾಕೆ ಅಂತಂದ್ರೆ ಅದು ನಮಗೆ ಆತಂಕ, ಹೆದರಿಕೆ, ಭಯ ತಂದೊಡ್ಡಿದೆ. ಎಲ್ಲ ಕಡೆಗೂ ಕೂಡ ಇವತ್ತು ಸ್ಪಿರಿಚುವಾಲಿಟಿ ಬಗ್ಗೆ, ಯೋಗದ ಬಗ್ಗೆ, ಆಹಾರ ಪದ್ಧತಿಯ ಬಗ್ಗೆ,
ನಾವು ನಮ್ಮ ಜೀವನ ವಿಧಾನವನ್ನು ನಡೆಸುವ ಆ ಪ್ರೊಸೀಜರ್ ಬಗ್ಗೆ ಚರ್ಚೆ ಆಗ್ತಿದೆ. ಯಾಕೆ ಅಂತಂದ್ರೆ ಅದು ಪ್ರಾಧಾನ್ಯತೆಯನ್ನು ಪಡೆದಿದೆ, ಎಲ್ಲೋ ನಾವು ತಪ್ಪಿದೀವಿ ಅಂತ ಅರ್ಥ. ಹಾಗೆ ಮನುಷ್ಯನ ಹವ್ಯಾಸಗಳ ಬಗ್ಗೆ ನಾವು ಚರ್ಚೆಯನ್ನ ಮಾತಾಡ್ಲಿಕ್ಕೆ ಆರಂಭ ಮಾಡಿದಾಗ ಮನೆ, ಶಾಲೆ, ಸೋಷಿಯಲ್ ಗ್ಯಾದರಿಂಗ್, ಸಾಮಾಜಿಕ ಗುಂಪು ಸೇರಿದ ಎಲ್ಲ ಕಡೆಗಳಲ್ಲೂ ಚರ್ಚೆ ಆಗ್ತಕ್ಕಂಥದ್ದು ಎರಡು ವಿಚಾರ. ಒಂದು ಒಳಿತು, ಇನ್ನೊಂದು ಕೆಡುತು. ಇದರ ಬಗ್ಗೆ ಚರ್ಚೆ ಆಗದ ವಿಚಾರಗಳೇ ಇಲ್ಲ. ಮಗು ಒಂದ್ ವೇಳೆ ಹಾಲನ್ನ ಸರಿಯಾಗಿ ಕುಡಿಯದೆ ಹೋದ್ರೆ ಅವಳಿಗೆ ಹೇಳ್ತಾಳೆ, ನೋ ನೋ ದಿಸ್ ಇಸ್ ನಾಟ್ ಕರೆಕ್ಟ್, ಆರ್ ಯು ಅ ಗುಡ್ ಬಾಯ್, ನೀನು ಗುಡ್ ಬಾಯ್ ಅಲ್ಲ, ಗುಡ್ ಗರ್ಲ್ ಅಲ್ಲ, ನೀನು ಹೀಗೆ ಮಾಡಬೇಕು ಅಂತ. ಸೊ ಚಿಕ್ಕಂದ್ರಿದ್ದಾಗ್ಲೇನೆ ನಾವು ಅದನ್ನ ಆಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಮಕ್ಕಳಿಗೆ. ಸೊ ಹಾಗೆ ಚರ್ಚಿತ ವಿಚಾರಗಳಲ್ಲಿ ಡ್ರಗ್ಸ್ ಅನ್ನೋದು, ಅದು ನಮ್ಮ ಮಹಾನಗರ, ನಾನು ಬೆಂಗಳೂರು ನಗರಕ್ಕೆ ಮಾಯಾನಗರ ಅಂತ ಕರಿತೀನಿ. ಮಾಯಾನಗರ, ಮಹಾನಗರ. ಇಲ್ಲಿ ನಾವು ಕೆಡಬೇಕು ಅಂತಂದ್ರೆ ವಿಲ್ಫುಲ್ ಎಫರ್ಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಬಹಳ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ನಾವು ಜೀವನವನ್ನು ಮಾಡುವ ಅವಶ್ಯಕತೆ ಇಲ್ಲ. ಮನೆಯಿಂದ ಕಾಲು ಹೊರಗಿಟ್ಟರೆ ಸಾಕು, ಕೆಟ್ಟು ಹೋಗ್ಬಿಡ್ತೇವೆ. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ, ಮನೆಯಿಂದ ಕೆಟ್ಟು ಹೋದ್ರೆ ಬಿಟ್ಟು ಹೊರಗಡೆ ಕಾಲಿಟ್ಟರೆ ಸಾಕು ಕೆಡೋ ಎಲ್ಲ ಅವಕಾಶಗಳು ನಮಗಿದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಐ ಆಮ್ ಟೆಲ್ಲಿಂಗ್ ಇಟ್ ವಿತ್ ಸ್ಟ್ರಾಂಗ್ ಕನ್ವಿಕ್ಷನ್, ಎಕ್ಸ್ಪೀರಿಯನ್ಸ್, ವರ್ಕಿಂಗ್ ಆಸ್ ಅ ಬ್ಯಾಂಗ್ಳೂರ್ ರೂರಲ್ ಎಸ್ಪಿ ಫಾರ್ 2 years and DCP ವೆಸ್ಟ್ ಡಿವಿಷನ್ ಆಫ್ ಬ್ಯಾಂಗ್ಳೂರ್ ಸಿಟಿ ಫಾರ್ 1.5 year. 3.5 ವರ್ಷಗಳ ಕಾಲ ನಾನು ಪ್ರತಿನಿತ್ಯ ಸೆಣಸಾಟ ಮಾಡಿದ್ದು, ಹೋರಾಟ ಮಾಡಿದ್ದು, ಯುದ್ಧ ಮಾಡಿದ್ದು ಅಪರಾಧಿಗಳ ಜೊತೆ, ಆ ಅಪರಾಧದಿಂದ ಬಾಧಿತ ವ್ಯಕ್ತಿಗಳ ಜೊತೆ. ಈ ಅಪರಾಧಿಗಳ ಜೊತೆ, ಅಪರಾಧದಿಂದ ಬಾಧನೆಗೊಳಗಾದ ಅಥವಾ ನೋವಿಗೊಳಗಾದ ಆ ವಿಕ್ಟಿಮ್ಸ್, ನೊಂದ ವ್ಯಕ್ತಿಗಳ ಜೊತೆ ಈ ನನ್ನ ಇಂಟ್ರಾಕ್ಷನ್ ಆರ್ ಎಕ್ಸ್ಪೀರಿಯನ್ಸ್ ಆರ್ ಡೀಲಿಂಗ್ ವಿತ್ ಕ್ರೈಮ್, ಕ್ರಿಮಿನಲ್ಸ್, ಅದರ್ ರಿಲೇಟೆಡ್ ಥಿಂಗ್ಸ್, ಫ್ಯಾಮಿಲಿ ಮೆಂಬರ್ಸ್, ಪಂಚರು, ಆ ಸೋರ್ಸ್ ಎಲ್ಲ ನನಗೆ ಏನು ಕಲಿಸ್ಕೊಟ್ಟಿದೆ ಅಂತಂದ್ರೆ, ಈ ಡ್ರಗ್ ಅಬ್ಯೂಸ್, ಓವರ್ ಯೂಸ್, ಈ ಪ್ರೊಸೀಜರು, ದೇರ್ ಈಸ್ ಅನ್ ಆಕ್ಟ್, ಒಂದು ಕಾಯ್ದೆ ಇದೆ, ಕಾಯ್ದೆಯಲ್ಲಿ ಕೆಲ ಸೆಕ್ಷನ್ಗಳಿದಾವೆ, ಸೆಕ್ಷನ್ಗಳ ಮೂಲಕ ನಾವು ತನಿಖೆಯನ್ನು ಮಾಡ್ತೀವಿ, ಆರೋಪಿಗಳನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸ್ತೀವಿ, ಟ್ರಯಲ್ ಆಗುತ್ತೆ. ಇದು ಆಮೇಲೆ ಬರೋದು. ಆಕ್ಚುಯಲ್ ಇಟ್ ಬಿಗಿನ್ಸ್ ಅಟ್ ಹೋಮ್ ಆರ್ ವಿತ್ ಕ್ಲೋಸೆಸ್ಟ್ ಫ್ರೆಂಡ್ ಸರ್ಕಲ್. ಯಾವ ಕಾಲೇಜು, ನಾನು ಕಾಲೇಜ್ ಹೆಸರು ಹೇಳಬಾರ್ದು ಅನ್ಸುತ್ತೆ ಆಕ್ಚುಲಿ, ಬಟ್ ಇಲ್ಲೇ ನಾನು ವೆಸ್ಟ್ ಡಿವಿಷನ್ ಅಂತಂದ್ರೆ ಕುಂಬಳಗೋಡು, ತಲಗಟ್ಟಪುರದಿಂದ ಆರಂಭ ಆಗಿ ನಮ್ಮ ಬ್ಯಾಡ್ರಳ್ಳಿ 8ನೇ ಮೈಲ್ವರೆಗೂ, ಕಾಮಾಕ್ಷಿ ಪಾಳ್ಯದವರೆಗೂ ನನ್ನ ಜುಡಿಕ್ಷನ್ ಬರ್ತಿತ್ತು. ಅಲ್ಲಿ ಅನ್ನಪೂರ್ಣೇಶ್ವರಿ ನಗರ ಮತ್ತು ಇಲ್ಲಿಂದ ಹಿಡಿದು ಮೆಜೆಸ್ಟಿಕ್ ವಿಧಾನಸೌಧದವರೆಗೂ ಕೂಡ ನಾನು ಏನು ಕೂತಿದ್ದೀನಿ ಈ ಸ್ಥಳದವರೆಗೂ ನನ್ನ ಜುಡಿಕ್ಷನ್ ಆಗಿತ್ತು. ಸುಮಾರು 45 ಲಕ್ಷ ಪಾಪ್ಯುಲೇಷನ್, ಸುಮಾರು 1200 ಜನ ಡ್ರಗ್ ಅಂಡ್ ಕ್ರಿಮಿನಲ್ಸ್ಗಳು, ಅಂದ್ರೆ ಆಕ್ಟಿವ್ ಕ್ರಿಮಿನಲ್ಸ್ಗಳಿದ್ದಂಥ ಸ್ಥಳ. ಅಲ್ಲಿ ನಾನು ನೋಡಿದಾಗ ಒಂದು ಕಾಲೇಜ್ ಇದೆ, ಹಾಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ, ಟಿವಿಲೆಲ್ಲ ಸ್ಟಿಂಗ್ ಆಪರೇಷನ್ಗಳಾಯ್ತು. ಆ ಪರ್ಟಿಕ್ಯುಲರ್ ಒಂದು ಕಾಲೇಜಲ್ಲಿ ನಾವು ಒಂದು ಕೇಸ್ ಸ್ಟಡಿ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದೇನು ಅಂತಂದ್ರೆ, ಈ ಡ್ರಾಪ್ ಔಟ್ ಅಥವಾ ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ ಕೆಲವೊಂದಿಷ್ಟು ಜನ, ಹೂ ಆರ್ ಕಂಪ್ಲೀಟ್ಲಿ ಇಂಟು ಇಟ್. ಅವರ ಚೆಹರೆಯನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಹರಬೋದು ಪ್ಯಾಂಟು, ಜೀನ್ಸು ಹಾಕ್ಕೊಂಡು ಕಾಲೇ ಸುತ್ತ ಬರೋದು, ನಿಲ್ಲೋದು, ಒಂದು ಗ್ಯಾಂಗ್ ಕಟ್ಕೊಳ್ಳೋದು, ಪಿಯರ್ ಗ್ರೂಪ್ ಇಟ್ಕೊಳ್ಳೋದು, ಆ ಏರಿಯಾದಲ್ಲಿ ಯಾವೊಂದು ಬಲಶಾಲಿ ಇದ್ದಾನೆ ಅವನ ಜೊತೆ ಸಾಂಗತ್ಯ ಬೆಳೆಸೋದು, ಗಾಡೀಲಿ ಯಾವ ಸ್ವಿಫ್ಟ್ ಗಾಡಿನೋ, ಓಪನ್ ಟಾಪ್ ಜೀಪೋ ಅಥವಾ ಬುಲೆಟ್ ಗಾಡಿಗಳು ಅಥವಾ ಇನ್ನೊಂದು ಹೊಸ ಬೈಕ್ಗಳು ಬಂದಿದ್ದಾವೆ, ಯಾವ ರೇಸಿಂಗ್ ಟೈಪ್ ಇರ್ತವೆ, ಆ ಬೈಕ್ಗಳನ್ನ ಹಾಕೊಂಡು 8-10 ಜನ ಸೇರಿ ಬರ್ತಾರೆ. ಅಂಥವರು, ಅದರಲ್ಲಿ ಒಬ್ಬ ಯಾರೋ ಕ್ರಿಮಿನಲ್ಸ್ ಜೊತೆ ಸಾಂಗತ್ಯ ಇರುತ್ತೆ ಅವನಿಗೆ. ಅಂದ್ರೆ ಅವ್ನು ಯಾವುದೋ ಮೆಜೆಸ್ಟಿಕ್ಕೋ, ಮತ್ತೊಂದೋ ಮಗದೊಂದೋ ನಮ್ಮ ಗೋರಿಪಾಳ್ಯನೋ, ಶಾಂತಿನಗರನೋ ಅಥವಾ ಯಾವುದೋ ಈ ಕಡೆ ಬ್ಯಾಡಹಳ್ಳಿ ಕಡೆನೋ ಒಂದು ಗ್ಯಾಂಗ್ನ ಸದಸ್ಯ ಒಬ್ಬನಾಗಿರ್ತಾನೆ, ಉಳಿದವ್ರು ಆಗಿರಲ್ಲ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಸಾಯಂಕಾಲ ಕೂತಾಗದ ಹೌ ಇಟ್ ಸ್ಟಾರ್ಟ್ಸ್ ಅನ್ನೋದನ್ನ ಹೇಳ್ತಿದ್ದೀನಿ. ಮೇ ಬಿ ನಿಮ್ದು ವುಮೆನ್ಸ್ ಕಾಲೇಜ್ ಆಗಿರೋದ್ರಿಂದ ಯು ಮೇ ನಾಟ್ ಬಿ ಎಕ್ಸ್ಪೋಸ್ಡ್ ಟು ಆಲ್ ದೀಸ್ ಥಿಂಗ್ಸ್ ಥ್ರೂಔಟ್ ಯುವರ್ ಲೈಫ್.
ನಿಮ್ಮ ಜೀವನದುದ್ದಕ್ಕೂ ನೀವು ಬಹುಶಃ ಆಗದಿರ್ಲಿ ಅಂತ ನಾನು ಭಗವಂತನಲ್ಲಿ ಆಶಿಸ್ತೀನಿ. ಆದ್ರೂ ಹೊರಗಡೆ ಏನ್ ನಡೆಯುತ್ತೆ ಅಂತ ತಮಗೆ ಗೊತ್ತಿರ್ಬೇಕಲ್ಲ. ನಿಮಗಾಗಿ ಮುಂದೆ ನಿಮ್ಮ ಭಾವಿ ಭವಿಷ್ಯತ್ತಿಗಾಗಿ ಅಥವಾ ನಿಮ್ಮ ತಮ್ಮನೋ ತಂಗಿನೋ ಅಣ್ಣನೋ ಯಾರೋ ಇರ್ತಾರೆ ನಿಮ್ ಸುತ್ತಮುತ್ತ, ಅವರ ಅನುಕೂಲಕ್ಕಾಗಿ. ಸೊ ವಾಟ್ ದೇ ಡು, ಈವ್ನಿಂಗ್ ಗಳನ್ನ ಕರೀತಾರೆ. ಖಾಲಿ ಓಪನ್ ಸೈಟ್ಗಳಲ್ಲಿ ಕೂತು ಬಿಯರ್ ಕುಡಿಯೋದು ಒಂದು ಚಟ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹುಡುಗರಿಗೆ. ಓಪನ್ ಒಂದು ಲೇಔಟ್ ಇರ್ತದೆ, ಕಂಟಿಗಳೆಲ್ಲ ಬೆಳೆದಿರುತ್ತೆ. ಸಾಯಂಕಾಲ ಆದ್ರೆ ಸಾಕು ವೈನ್ ಶಾಪ್ ಮೂಲಕ ತೆಗೆದುಕೊಂಡು ಅವನ್ನೆಲ್ಲ ಬಿಯರ್ ಬಾಟ್ಲಿನೋ ವಿಸ್ಕಿ ಬಾಟ್ಲಿನೋ ಈ ಸ್ನಾಕ್ಸ್ ಎಲ್ಲ ತಗೊಳ್ಳೋದು, ಇವನ್ ತಗೊಳ್ಳೋದು. ಸಿಗರೇಟ್ ಬರುತ್ತೆ, ಆ ಸಿಗರೇಟ್ ಅಲ್ಲೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಡ್ರಗ್ಸ್ ಆಗುತ್ತೆ. ಒಂದು ವೀಡ್ ಅಂತ ಕರೀತಾರೆ, ಕ್ಯಾನಬಿಸ್, ಗಾಂಜಾ ಅಂತ. ಅತ್ಯಂತ ಉಪಯೋಗ ಆಗ್ತಕ್ಕಂಥ ಈಸಿಲಿ ಅವೈಲಬಲ್ ಪ್ಯೂರಿಫೈಡ್ ಫಾರ್ಮ್ ಅಲ್ಲಿ ಸಿಗರೇಟ್ ಅಲ್ಲಿ ಹಾಕೊಂಡು ಸೇರಬಹುದಾದಂಥದ್ದು. ಇದು ಸಿಂಥೆಟಿಕ್ ಡ್ರಗ್ಸ್ ಅಂತ ಈಗ ಬಂದಿದೆ. ನ್ಯಾಚುರಲ್ ಡ್ರಗ್ಸ್ ಬೇರೆ, ಸಿಂಥೆಟಿಕ್ ಡ್ರಗ್ಸ್ ಅಂತ ಬೇರೆ. ಕೊಕೇನ್, ಹೆರಾಯಿನ್, LSD, MDH, ಈ ತರ ಕೆಫಿನ್, ಆಮೇಲೆ ಖಾತಾ, ಕ್ರ್ಯಾಕ್, ದೆನ್ ವಾಟ್ ಆಲ್ ಆಂಫೆಟಮೈನ್. ಸೊ ಈ ತರ ಸಿಂಥೆಟಿಕ್ ಡ್ರಗ್ಗಳು, ವೇರಿಯೇಷನ್ ಆಫ್ ಡಿಫ್ರೆಂಟ್ ಕೆಮಿಕಲ್ಸ್ ವಿಲ್ ಫಾರ್ಮ್ ಅ ಡಿಫ್ರೆಂಟ್ ಡ್ರಗ್. ಆ ಡ್ರಗ್ಗಳನ್ನು ಬಳಸ್ತಕ್ಕಂಥದ್ದು ಬೇರೆ ಸಮಾಜ. ಅದು ಫೇಸ್ 3 ಅಥವಾ ಹೈ ಎಂಡ್ ಬರುತ್ತೆ. ಅದು ಇಲ್ಲದೆ ಎಸ್ಕಟಸಿ ಅವೆಲ್ಲ ಬಹಳ ಗ್ರಾಮ್ಗಳಿಗೇನೆ ಲಕ್ಷ ಮತ್ತು ಸಾವಿರ ಗಟ್ಟಲೆ ಹಣ ಇರ್ತದೆ. ಅವೆಲ್ಲ ಬೇರೆ. ಬಹುಶಃ ಇದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಅಷ್ಟೇ ನಾನು ಹೇಳ್ತಿರೋದು. ಇವನ್ ಯು ಕ್ಯಾನ್ ಗೂಗಲ್ ಇಟ್, ವಾಟ್ ಈಸ್ ಸಿಂಥೆಟಿಕ್ ಡ್ರಗ್, ಯೂಸ್ ಆಫ್ ಇಟ್ ಅಂತ ಈವಾಗಲೇ ಟೈಪ್ ಮಾಡಿದ್ರೆ ಯು ವಿಲ್ ಹ್ಯಾವ್ 100 ಆಫ್ ಇನ್ಫಾರ್ಮೇಶನ್. ಅಂಡ್ ವಾಟ್ ಈಸ್ ನ್ಯಾಚುರಲ್ ಡ್ರಗ್ ಅಂತ ಕ್ಯಾನಬಿಸ್ ಅಂತ ಹೊಡೆದ್ರೆ ಅದಕ್ಕೂ ಕೂಡ ಬರುತ್ತೆ. ಬಟ್ ಇದೆಲ್ಲ ಸೋರ್ಸ್ ಸಪ್ಲೈ ಆಗೋದು ಯಾವುದೋ ಒಂದು ಅಪರಾಧಿಕ ಚಟುವಟಿಕೆ. ಇದೇನು ದಂಧ, ನಂಬರ್ 2 ದಂಧ ಅಂತ ಏನ್ ಕರಿತೀವಿ, ಅದರಿಂದ ಈ ಎಲ್ಲಾ ಡ್ರಗ್ಗಳು ಸ್ಟಾರ್ಟ್ ಆಗ್ತವೆ. ಒಬ್ಬ ಬಾಸ್ ಇರ್ತಾನೆ, ಏನದು ಇಲ್ಲಿ ಒಂದು 5 ಗ್ರಾಮ್ ಪ್ಯಾಕೆಟ್ ಅಲ್ಲಿ 200 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾನೆ ಅಂತಂದ್ರೆ ಅವನಿಗೊಬ್ಬ ಪಿಂಪ್ ಇರ್ತಾನೆ, ಅವನಿಗೊಬ್ಬ ಮಾಸ್ಟರ್ ಇರ್ತಾನೆ, ನಂಬರ್ 1 ನಂಬರ್ 2 ಅಂತ ಇರ್ತಾರೆ. ಹೋಲ್ಸೇಲ್ ದರದಲ್ಲಿ ತೆಗೆದುಕೊಂಡು ಕೊಡೋನೊಬ್ಬ ಇರ್ತಾನೆ. ಮಾರಾಟ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಇನ್ನೊಂದಿರುತ್ತೆ. ಟ್ರಾನ್ಸ್ಪೋರ್ಟರ್ ಹಿಂದೆ ಸೆಲ್ಲರ್ ಒಬ್ಬ ಇರ್ತಾನೆ, ಸೆಲ್ಲರ್ ಹಿಂದೆ ಒಬ್ಬ ಗ್ರೋವರ್ ಇರ್ತಾನೆ. ಉದಾಹರಣೆಗೆ ಈ ರೆಡ್ ಕಾರಿಡಾರ್ ಅಂತ ಒಂದಿದೆ ನಮ್ದು, ಅಂದ್ರೆ ಈ ನಕ್ಸಲ್ ಅಫೆಕ್ಟೆಡ್ ಜಿಲ್ಲೆ ROB, ನಮ್ದು ROB ಅಂತ ಕರಿತೀವಿ ನಾವು. ಅಂದ್ರೆ ಛತ್ತೀಸ್ಗಢ, ಒರಿಸ್ಸಾ, ಆಂಧ್ರ ಈ ಬಾರ್ಡರ್ಗಳಲ್ಲಿ ಬೆಳೀತಾರೆ. ಇಂಟೀರಿಯರ್ ಪಾರ್ಟ್ ಆಫ್ ದಂಡಕಾರಣ್ಯ ಪ್ರದೇಶ, ಆ ಪ್ರದೇಶಗಳಲ್ಲೆಲ್ಲ ಬೆಳೆದಿರ್ತಕ್ಕಂಥದ್ದನ್ನ ವೈಜಾಗ್ ಅಥವಾ ನಮ್ಮ ರಾಜ್ಯದಲ್ಲಿ ಚಾಮರಾಜನಗರ, ಮಡಿಕೇರಿ, ಶಿವಮೊಗ್ಗ, ಕೋಲಾರದ ಕೆಲ ಭಾಗ, ಚಿಕ್ಕಮಗಳೂರು, ಮಧುಗಿರಿ, ಎಲ್ಲೆಲ್ಲಿ ಇಂಟೀರಿಯರ್ ಪಾರ್ಟ್ಸ್ ಇರುತ್ತೋ ವೆಸ್ಟರ್ನ್ ಆ ತರದ ಪ್ರದೇಶಗಳಲ್ಲಿ ಬೆಳೆದು ತೆಗೆದುಕೊಂಡು ಬಂದು ಮಾರಾಟ ಮಾಡ್ತಕ್ಕಂಥದ್ದು. ದೇರ್ ಈಸ್ ಎಕಾನಮಿ ಇನ್ ಇಟ್, ಒಂದು ಎಕಾನಮಿ ಇದೆ ಇದರಲ್ಲಿ. ಸೊ ಈ ರೀತಿ ಇದು ಆಪರೇಟ್ ಆಗ್ತಾ ಇರುತ್ತೆ ಏನದು ಡ್ರಗ್ ಅಂತಕ್ಕಂಥದ್ದು. ಇದಕ್ಕೆ ವಾಟ್ ಕ್ಯಾನ್ ಬಿ ಡನ್ ದೆನ್? ನಮ್ದು ರೋಲ್ ಏನಪ್ಪ? ಫಸ್ಟ್ ಆಫ್ ಆಲ್ ವಿ ಶುಡ್ ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಇಟ್ಸ್ ವೆರಿ ಮಚ್ ಎಸೆನ್ಸಿಯಲ್. It's very much essential to have ಏನದು ಮಾತೆ ಸೀತೆಗೆ ಲಕ್ಷ್ಮಣ ರೇಖೆ ಹಾಕಿದ ಹಾಗೆ ನಮಗೆ ನಾವೇ ಕೆಲ ರೇಖೆಗಳನ್ನು ಹಾಕೊಳ್ಬೇಕು. ಅದರಲ್ಲೂ ವಿದ್ಯಾರ್ಥಿ ಜೀವನದಲ್ಲಿ. ವಿದ್ಯಾರ್ಥಿ ಜೀವನ ಅನ್ನೋದು ಇಟ್ಸ್ ಪ್ರಿಪರೇಷನ್ ಟೈಮ್. ಎಲ್ಲ ಕಡೆಗೂ ನನ್ನ ಗುರುಗಳು ಹೇಳ್ತಾರೆ, ಯಾಕಂದ್ರೆ ಈ ವಿದ್ಯಾರ್ಥಿ ದೆಸೆ ಬ್ರಹ್ಮಚರ್ಯ ಅಂತಕ್ಕಂಥದ್ದು ಮುನ್ನುಡಲಿರುವ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸದ ಅಡಿಪಾಯ ಬಂತೆ. ಇಟ್ಸ್ ಭದ್ರ ಬುನಾದಿ. ಸೊ ಇದು ತಯಾರಿ, ಮುಂಬರಲಿರುವ ನಮ್ಮ ಹೋರಾಟಗಳು, ಸವಾಲನ್ನು ಸ್ವೀಕರಿಸೋದು, ಜೀವನವನ್ನು ನಡೆಸೋದು, ಸಮಾಜೋದ್ಧಾರಕ್ಕಾಗಿ ನಾವು ಕೆಲಸ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ಅಡಿಪಾಯದ ಅವಧಿ. ಸೊ ಇದು ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಅಂತಂದ್ರೆ ವಿ ಹ್ಯಾವ್ ಟು ಬಿ ಡಿಫೆನ್ಸಿವ್ ಲಿವಿಂಗ್ ಅಂತ ಕರೀತಾರೆ. ಡಿಫೆನ್ಸಿವ್ ಲಿವಿಂಗ್ ಅಂದ್ರೆ ಏನು? ನಮ್ಮನ್ನ ನಾವು ಎಲ್ಲ ನಕಾರಾತ್ಮಕ ವಸ್ತು, ವಿಷಯ, ಆಲೋಚನೆಗಳಿಂದ ರಕ್ಷಿಸ್ಕೊಳ್ತಕ್ಕಂಥದ್ದು. ಬಹಳ ಜನ ಇದನ್ನ ಖಯಾಲಿ ಅಂತ ಕರೀತಾರೆ. ಏನದು ಏನಾಗಲ್ಲ ಮಾಡಪ್ಪ ಅಂತ ಹೇಳ್ತಾರೆ. ಇವನ್ ಐ ಹ್ಯಾವ್ ಕಮ್ ಅಕ್ರಾಸ್ ಲೇಡೀಸ್ ಟೇಕಿಂಗ್ ಡ್ರಗ್ಸ್. ಇಟ್ಸ್ ನಾಟ್ ದಟ್ ಓನ್ಲಿ ಬಾಯ್ಸ್ ಟೇಕ್. ಬಟ್ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು, ಮಧ್ಯಮ ವರ್ಗದಿಂದ ಬಂದಿರತಕ್ಕಂಥವ್ರು, ಹಳ್ಳಿಯಿಂದ ಬಂದಿರತಕ್ಕಂಥವ್ರು ಬಹಳ ಕಡಿಮೆ. ಬಿಕಾಸ್ ಇದುವರೆಗೂ ಕೂಡ ಒಂದು ಅವರ್ಷನ್ ಇದೆ. ನಾವು ಹಾಗೆ ನೋಡಿದ್ರೆ
ಬಹಳ ಇರಲ್ಲ, ಬಟ್ ಕೆಲವೊಂದು ಸಾರಿ ರಾಂಗ್ ಕಂಪನಿ, ನಮ್ಮ ಸ್ನೇಹ ಸಾಂಗತ್ಯ ಏನಾದರೂ ದೋಷ ಆಗಿಬಿಟ್ರೆ ಇದು ಒನ್ ವೇ ಟ್ರ್ಯಾಕ್. ಒಂದ್ ಸಾರಿ ಅದ್ರಲ್ಲಿ ಹೋಗ್ಬಿಟ್ರೆ ಮುಗಿದೋಯ್ತು. ದೆರ್ ಇಸ್ ನೋ ಕಮಿಂಗ್ ಬ್ಯಾಕ್ ಅನ್ಲೆಸ್ ಅಂಡ್ ಅಂಟಿಲ್ ದೆರ್ ಇಸ್ ಪೊಲೀಸ್ ಇಂಟರ್ವೆನ್ಷನ್. ಪೊಲೀಸ್ ಅಧಿಕಾರಿ ಅಥವಾ ಮನೆಯಲ್ಲಿ ಯಾರೋ ದೊಡ್ಡವರಿದ್ರೆ ಮಾತ್ರ ಹೊರಗಡೆ ಬರ್ಲಿಕ್ಕೆ ಸಾಧ್ಯ, ಉಳಿದವ್ರು ಬರ್ಲಿಕ್ಕಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಲಿವ್ ಅ ಡಿಫೆನ್ಸಿವ್ ಲೈಫ್. ಅದಕ್ಕೆ ನಮ್ಮನ್ನು ನಾವು ಸುರಕ್ಷಿತವಾಗಿಡಬೇಕು. ಯಾವ ವ್ಯಕ್ತಿಯ ಆಲೋಚನೆ ಮಾತು ನಕಾರಾತ್ಮಕವಾಗಿರುತ್ತೆ, ನಿಮಗೆ ಸರಿ ಅನ್ಸಲ್ಲ ಅಂತವ್ರ ಮಾತು ಕೂಡ ಕೇಳಬಾರ್ದು. ಒಂದು ಡಿಸ್ಕಷನ್ ನಡೀತಾ ಇದೆ ಅಂತಂದ್ರೆ ಏನೋ ಇಲ್ಲ ಸಲ್ಲದ್ದು ಇವ್ರು ಮಾತಾಡ್ತಿದಾರೆ ಅಂತ ಜಾಗದಲ್ಲಿ ಕೂಡಬಾರ್ದು. ಆಕ್ಚುಲಿ ಎದ್ದು ಬಂದ್ಬಿಡ್ಬೇಕು. ಉದಾಹರಣೆಗೆ ಒಂದು ಅಭ್ಯಾಸ ಇದೆ, ಯಾವ ಡಿಸ್ಕಷನ್ ಅಲ್ಲಿ ಮಹಾನ್ ವ್ಯಕ್ತಿಗಳ ನಿಂದನೆ ಆಗುತ್ತೆ, ನನಗೆ ಗೊತ್ತೇ ಇರಲಿ, ನಾನು ಎದ್ದು ಬರ್ತೇನೆ. ಐ ಡೋಂಟ್ ಸಿಟ್, ಐದರ್ ಐ ಕಂಡಮ್ ಇಟ್ ವೆರಿ ವಸಿಫರಸ್ಲಿ ಆರ್ ಐ ಕಮ್ ಔಟ್ ಆಫ್ ಇಟ್. ನಾರ್ಮಲಿ ನಮ್ಮ ಜೂನಿಯರ್ಸ್ ನಮ್ದ್ರೆ ಕೂತ್ರೆ ಎಲ್ಲರೂ ದೊಡ್ಡವರೇ ಇರ್ತಾರೆ, ಯಾರು ಚಿಕ್ಕವರು ಇರಲ್ಲ. ಐದರ್ ಐ ಕಂಡಮ್ ಇಟ್, ಐ ಕಮ್ ಔಟ್ ಆಫ್ ಇಟ್. ಯಾಕೆ ಅಂತಂದ್ರೆ ನಮ್ಮ ಇಡೀ ಜೀವನದಲ್ಲಿ ನಾವು ಕೇಳಿದ ನಮ್ಮ ಮೇಲಾದ ಪರಿಣಾಮ ಘಟನೆಗಳ ಮೊತ್ತವೇ ನನ್ನ ಸಂಸ್ಕೃತಿ. ಐ ರಿಪೀಟ್ ಇಟ್ ಅಗೈನ್. ನಮ್ಮ ಇಡೀ ಜೀವನದಲ್ಲಿ ನಾವು ಕಂಡ ದೃಶ್ಯ, ನಮ್ಮ ಮೇಲಾದ ಪರಿಣಾಮ, ಕೇಳಿದ ಆಚಾರ ವಿಚಾರ, ನಾನು ಆಡಿದ ನುಡಿ, ಇದೇ ನನ್ನ ಸಂಸ್ಕೃತಿ. ಸೊ ಹಾಗಿದ್ದಾಗ ಈ ಜೀವನ ತುಂಬಾ ಶಾರ್ಟ್ ಇದೆ ಅಲ್ವೇ? ನನ್ನ ಫಸ್ಟ್ ಆರ್ ಗೋಯಿಂಗ್ ಟು ಬಿ ಚಿರಂಜೀವಿಸ್. ನಾವ್ಯಾರು ಕೂಡ ಚಿರಂಜೀವಿಗಳಲ್ಲ. ಬಂದ್ವಿ, 20 ವರ್ಷ ಇರುತ್ತೆ ನಿಮಗೆ, 18-19. ಇನ್ನೊಂದು ಕ್ವಾಲಿಟೇಟಿವ್ ಅಂದ್ರೆ 40 ವರ್ಷ, ನನಗೆ 35 ವರ್ಷ. ನಾನು ಅಬ್ಬಬ್ಬ ಅಂತಂದ್ರೆ ಕ್ವಾಲಿಟಿ ಲೈಫ್ ಎಂದರೆ 25-30 ಇಯರ್ಸ್ ಇರ್ತದೆ. ಅಂದ್ರೆ ಅಫ್ಕೋರ್ಸ್ ಗಾಡ್ಸ್ ಗ್ರೇಸ್ ಕರೆಕ್ಟ್ ಇದ್ರೆ 70-80 ಕೂಡ ಆಕ್ಟಿವ್ ಆಗಿರ್ತಾರೆ. ಈ ಅವಧಿಯಲ್ಲಿ ನಮ್ಮ ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನವನ್ನ ನಮ್ಮ ಜೀವನದ ಪರ್ಪಸ್ ಅಂತ ನಮ್ಗೆ ನಾವೇ ಅನ್ಕೊಂಡಿದ್ದೀವಿ. ನಮ್ಮ ಜೀವನದ ಉದ್ದೇಶ, ನಾನು ಹುಟ್ಟಿ ಬಂದಿದ್ದೇನೆ, ನಾನಿಂಥವರ ಮಗಳು, ನನ್ನ ಬದುಕಿನ ಉದ್ದೇಶ ಇದನ್ನ ನಾನು ಮಾಡ್ತೀನಿ ಅಂತ ನಾವು ಅನ್ಕೊಂಡಿರ್ತೀವಿ. ನೀವು ಅನ್ಕೊಂಡಿರ್ತೀರ ನಾನಂತ ಕಂಪನಿ ಕೆಲಸ. ನನ್ನ ಪ್ರತಿ ಗಂಟೆ, ನನ್ನ ಪ್ರತಿ ನಿಮಿಷ ನನ್ನನ್ನ ಆ ಗುರಿಗೆ ಹತ್ರ ಮಾಡುವಂಗಿರ್ಬೇಕು. ನನ್ನ ಪ್ರತಿ ದಿನ ನನ್ನ ಉದ್ದೇಶದ ಸಮೀಪಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಯಾವುದು ತೆಗೆದುಕೊಂಡು ಹೋಗಲ್ಲ, ಆ ನಿಮಿಷ, ಆ ದಿನ, ಆ ಗಂಟೆ ನನ್ನ ಪಾಲಿನ ಶತ್ರು ಅಂತ ನೀವು ಭಾವಿಸ್ಬೇಕು. ಸಿಂಪಲ್. ನೀವು ಬೇಕಾದ್ರೆ ಇವತ್ತೊಂದು ಹೋಮ್ವರ್ಕ್ ಇದೆ ನಿಮ್ಮೆಲ್ಲರಿಗೂ, ಅಸೈನ್ಮೆಂಟ್. ದ ಮೋಸ್ಟ್ ಇನ್ಫ್ಲೂಯೆನ್ಸಿಯಲ್ ಪರ್ಸನಾಲಿಟೀಸ್ ಆಫ್ ದಿಸ್ ಎರಾ ಅಂತ ಒಂದು ಗೂಗಲ್ ಟೈಪ್ ಮಾಡಿ. Or top 10 personalities which made a permanent impact on this earth. ಈ ಜಗದ ಇತಿಹಾಸದಲ್ಲಿ ಅಚ್ಚಳಿಯದ ಪ್ರಭಾವ, ಅದು ಪರಿಣಾಮಕಾರಿ ಬದುಕನ್ನು ಬದುಕಿದ 10 ಜನ ವ್ಯಕ್ತಿಗಳು ಯಾರು ನೀವು ನೋಡಿಬೇಕಾದ್ರೆ ಆ ವ್ಯಕ್ತಿತ್ವ ಹೇಗಿರ್ತದೆ ಅಂತಂದ್ರೆ, ಆ ವ್ಯಕ್ತಿಗಳ ಅವ್ರ ಬದುಕು ಹೇಗಿರುತ್ತೆ ಅಂದ್ರೆ, ನಾಟ್ ಇವನ್ ಅ ಸಿಂಗಲ್ ಡೇ ದೇ ವುಡ್ ಹ್ಯಾವ್ ವೇಸ್ಟೆಡ್. ಚಾನ್ಸೇ ಇಲ್ಲ. ಉದಾಹರಣೆಗೆ ನಮ್ಮ ಪ್ರಧಾನಮಂತ್ರಿ ಅವರು ನೀವು ತೆಗೆದುಕೊಳ್ಳಿ, ಅವ್ರದ್ದು ಒಂದು ಟೈಮ್ ಟೇಬಲ್ ಬೇಕಾದ್ರೆ ಒಂದ್ಸಾರಿ ನೋಡಿ ನೀವು. ದೇರ್ ಇಸ್ ನೋ ಸ್ಕೋಪ್ ಫಾರ್ ನಾನ್ಸೆನ್ಸಿಕಲ್ ಥಿಂಗ್ಸ್. ನಾನ್ಸೆನ್ಸ್ಗೆ ಅವಕಾಶನೇ ಇಲ್ಲ, ಬಕವಾಸ್ಗೆ ಅವಕಾಶನೇ ಇಲ್ಲ, ಗಾಸಿಪ್ಗೆ ಅವಕಾಶನೇ ಇಲ್ಲ, ರೂಮರ್ಗಳಿಗೆ ಅವಕಾಶನೇ ಇಲ್ಲ. ಕೈಲಾಗದೆ ಸುಮ್ಮನೆ ಮಾತನಾಡ್ಲಿಕ್ಕೆ ಅವ್ರ ಜೀವನದಲ್ಲಿ ಸಮಯನೇ ಇಲ್ಲ. ಇದು ಅವ್ರಿಗಷ್ಟೇ ಅಲ್ಲ, ಅದು ಒಬ್ಬ ಒಳ್ಳೆ ಪ್ರೊಫೆಸರ್ಗೂ ಅದು ಅನ್ವಯ ಆಗುತ್ತೆ. ಒಳ್ಳೆ ಲೆಕ್ಚರರ್ ಇರ್ತಾರೆ ನಿಮ್ಮ ಕಾಲೇಜಲ್ಲಿ ಇರ್ಬೋದು, ಅಥವಾ ಬೆಂಗಳೂರಲ್ಲಿ ಎಲ್ಲೋ ಇನ್ನೊಂದು ಕಾಲೇಜಲ್ಲಿ ಇರ್ಬೋದು. ಒಬ್ಬ ಸೈಂಟಿಸ್ಟ್ ಇರ್ತಾರೆ, ಎಲ್ಲರೂ ಇಸ್ರೋನಲ್ಲಿರ್ಲಿ, ನಾಸಾದಲ್ಲಿರ್ಲಿ, ಅವ್ರಿಗೂ ಇದು ಅನ್ವಯ ಆಗುತ್ತೆ. ಒಳ್ಳೆ ರೈತ ಬೇಕಾದ್ರೆ, ನೀವು ಯಾರಾದ್ರೂ ರೈತಾಪಿ ವರ್ಗದ ಕುಟುಂಬದಿಂದ ಬಂದಿದ್ರೆ ಆ ವ್ಯಕ್ತಿಗೆ ಈ ಕಟ್ಟೆ ಪುರಾಣಕ್ಕೆ ಅವಕಾಶ ಇರಲ್ಲ ಅವನ ಜೀವನದಲ್ಲಿ. ಬೆಳಿಗ್ಗೆ 5:30 ಆದ್ರೆ ಹೇಳ್ತಾನೆ, ಕಸ ಹೊಡಿತಾನೆ, ದನ ತಗೊಂಡ್ ಕಟ್ತಾನೆ, ಸಗಣಿ ಚೆಲ್ತಾನೆ, ರೆಡಿ ಆಗ್ತಾನೆ, ಏನಿರುತ್ತೆ ತಗೊಂಡು ತಿಂದ್ಬಿಟ್ಟು ಹೊಲಕ್ಕೆ ಹೋಗ್ತಾನೆ, ಹೊಲದಲ್ಲಿ ಕೆಲಸ ಮಾಡ್ತಾನೆ, ವಾಪಸ್ ಬರ್ತಾನೆ, ಬಂದಿರ್ತಾನೆ, ಸ್ವಲ್ಪ ಮಲಗ್ತಾನೆ, ಹೇಳ್ತಾನೆ, ವಾಪಸ್ ದನ ಕಟ್ತಾನೆ. ರಾತ್ರಿ ಮಲಗಬೇಕು ಅಂದ್ರೆ ಹಾಸಿಗೆ ಸಿಕ್ಕರೆ ಸಾಕು, ನಾನು ಮಲಗ್ತೀನಿ ಅಂತಿರ್ತಾನೆ. ಆದ್ರೆ ಇದು ಯಾಕೆ ನಾನು ಎಕ್ಸಾಂಪಲ್ ಕೊಟ್ಟೆ ಅಂತಂದ್ರೆ, PU ಡಿಗ್ರಿ ಅವಧಿಯಲ್ಲಿ ಯಾವ ವ್ಯಕ್ತಿ, ಯಾವ ವಿದ್ಯಾರ್ಥಿ ಸರಿಯಾಗಿ ಸಮಯವನ್ನು ಸದುಪಯೋಗಪಡಿಸ್ಕೊಳ್ತಾನೆ, ಸರಿಯಾದ ಸ್ನೇಹಿತೆಯನ್ನ ಆಯ್ಕೆ ಮಾಡ್ಕೊಳ್ತಾನೆ,
ಸರಿಯಾದ ಶಿಕ್ಷಕರ ಜೊತೆ ಸಂವಾದ ಮಾಡ್ತಾರೆ, ಸಾಧಕರ ಆಲೋಚನೆಗಳ ಪರಿಣಾಮ ಆಗಿ ಅವರ ಹಾದಿಯಲ್ಲಿ ನಡೀತಾನೆ, ಆ ವಿದ್ಯಾರ್ಥಿನಿ ಸಾಮಾನ್ಯವಾಗಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬೆಸ್ಟ್ ಎಕ್ಸಾಂಪಲ್. ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂತ, ನಾನೇ ಬೆಸ್ಟ್ ಎಕ್ಸಾಂಪಲ್. I used to work in bar. I don't have hesitation to say it again and again because there is a lesson. ನಾನು ಬಾರಲ್ಲಿ ಇದ್ದಾಗ ಎಂದು ಇವತ್ತು ಐ ಡೂ ಡ್ರಿಂಕ್, ನಾನು ವೈನ್ ಕುಡಿತೇನೆ. ಐ ಶುಡ್ ನಾಟ್ ಲೈ ಟು ಯು, ನಿಮಗೆ ಸುಳ್ಳು ಹೇಳಬಾರ್ದು. ಬಿಯರನ್ನು ಕುಡಿತೇನೆ. ಹಂಗಂದ್ರೆ ರವಿಚರಣ್ ಅವರೇ ಕುಡಿತಾರೆ ಅಂತೇಳಿ ನೀವು ಕುಡಿಲಿಕ್ಕೆ ಆರಂಭ ಮಾಡಿಬಿಡಿದ. ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಐ ಶುಡ್ ನಾಟ್ ಲೈ, ನಾನು ಸುಳ್ಳು ಹೇಳಬಾರ್ದು ನಿಮಗೆ. ಆದರೆ ನಾನು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೊಂದು ಡಿಸೈಡ್ ಮಾಡಿದ್ದೆ, ನೋ, ನಾನು ಇದು ನನಗೆ ವರ್ಜ್ಯ, ನನಗಿದು ವಿಷ ಸಮಾನ, ನಾನು ಇದನ್ನ ಮುಟ್ಟಲ್ಲ. ನನ್ನ ಕೆಲಸ ಹೀಗಿದೆ. 100 ಜನ ರೌಡಿಗಳು ಬರ್ತಾರೆ, ಕೆಡಕರು ಬರ್ತಾರೆ, ಅಧಿಕಾರಿಗಳು ಬರೋರು, ರಾಜಕಾರಣಿಗಳು, ಎಲ್ಲಾ ವಿಚಾರಗಳನ್ನು ಕೇಳ್ಕೊಂಡಾಗ ನಾನು ಫಿಲ್ಟರ್ ಇಟ್ಟಿದ್ದೆ. ಇಲ್ಲಿ ಏನ್ ಬೇಕು ಅದಷ್ಟೇ, ನನ್ನ ಉದ್ಧಾರಕ್ಕೆ ಏನ್ ಬೇಕೋ ಅದು ಮಾತ್ರ ಒಳಗಡೆ ಹೋಗ್ಬೇಕು, ಜೀರ್ಣ ಆಗ್ಬೇಕು. ಯಾವುದು ನಕಾರಾತ್ಮಕವಾಗಿದೆಯೋ ಅದು ನನ್ನ ಪಾಲಿಂದಲ್ಲ. ಸೆಗ್ರಿಗೇಷನ್ ಮಾಡೋದು. ಬೇಕಾದ್ರೆ ನೀವು ಆಕಳಕ್ಕೆ ಆಹಾರ ಹಿಡಿಬೇಕಾದ್ರೆ ಕಲ್ಲು ತಿನ್ನಲ್ಲ ಅದು. ಬೇಕಾದ್ರೆ ನೀವು ಬೆಕ್ಕಿಗೆ ಬೇಕಾದ್ರೆ ಆಹಾರ ಇಟ್ಟು ನೋಡಿ, ಒಂದ್ಸಾರಿ ನಾಯಿಗೆ ಆಹಾರ ಇಟ್ಟು ನೋಡಿ, ಅದು ಯಾವುದು ದೇಹಕ್ಕೆ ಜೀರ್ಣ ಆಗಲ್ಲ, ಪ್ರಾಣಿ ಅದನ್ನ ಮುಟ್ಟಲ್ಲ. ತನಗೇನ್ ಬೇಕಾದ ಅದನ್ನಷ್ಟೇ ತಗೊಳುತ್ತೆ. ಹಾಗಿದ್ರೆ ಪ್ರಾಣಿಗಳೇ ಜೀರ್ಣ ಆಗುವ ವಸ್ತುಗಳನ್ನ ಮಾತ್ರ ಆಹಾರವಾಗಿ ಸ್ವೀಕರಿಸಬೇಕಾದ್ರೆ ಮನುಷ್ಯನಾದ ನಾವು, ವಿ ಆರ್ ದ ಬೆಸ್ಟ್ ಕ್ರಿಯೇಚರ್ ಆಫ್ ಭಗವಾನ್. ಇಡೀ ಜೀವರಾಶಿಗಳಲ್ಲಿ 84 ಕೋಟಿ ಜೀವರಾಶಿಗಳಲ್ಲಿ ಅತ್ಯಂತ ಸೃಜನಾತ್ಮಕವಾಗಿ ಬುದ್ಧಿವಂತಿಕೆಯುಳ್ಳ ಜೀವಿ ಅಂತಂದ್ರೆ ನಾವು ಒಂದು ಸ್ಪೀಸೀಸ್. ಐ ಹೋಪ್ ಯು ಆರ್ ಅವೇರ್ ಆಫ್ ಇಟ್. ನಮಗೂ ಅದಕ್ಕೇನು ವ್ಯತ್ಯಾಸ ಇಲ್ಲ. ಇರುವ ಎಲ್ಲ ಜೀವಿರಾಶಿಗಳಲ್ಲಿ ನಾವು ಒಂದು ಸ್ಪೀಸೀಸ್, ನಾವು ಒಂದು ಜೀವಿ ಅಷ್ಟೇ. ನಾವು ನಮ್ಮ ಆಲೋಚನೆಗಳನ್ನು ಶುದ್ಧೀಕರಣವನ್ನ ಈ ಹಂತದಲ್ಲಿ ಹೆಂಗಿದ್ರು ಕೆಡೋದಿದ್ದೇ ಇರುತ್ತೆ. we tend to get spoiled after a certain age, after a certain experience. I'm not perfect, that's why I don't have any authority to comment about anybody's personality. Now we tend to spoil. Let us get spoiled after a period of time, but during this PU, while pursuing my degree, while pursuing my PG, post graduation, I will not be spoiled. ನಾನು ಕೆಡಲ್ಲ. ನಕಾರಾತ್ಮಕ ಆಲೋಚನೆಗಳು ನನ್ನನ್ನು ಆಳಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಗಟ್ಟಿ ನಿರ್ಧಾರವನ್ನು ನಾವು ಮಾಡಬೇಕು. ಇದು ಡ್ರಗ್ಸ್ಗೂ ಅನ್ವಯ ಆಗುತ್ತೆ, ಆಲೋಚನೆಗಳಿಗೂ ಅನ್ವಯ ಆಗುತ್ತೆ, ಸಾಧನೆಗೂ ಅನ್ವಯ ಆಗುತ್ತೆ, ನಮ್ಮ ಗುರಿಗೂ ಅನ್ವಯ ಆಗುತ್ತೆ. ಈ ರೀತಿಯ ಗುರಿ ಮತ್ತು ಆಲೋಚನೆ ಯಾವ ವ್ಯಕ್ತಿಯಲ್ಲಿರುತ್ತೋ ಆ ವ್ಯಕ್ತಿ ದೊಡ್ಡವನಾಗ್ತಾನೆ. ನಿಮ್ಮ ಜಿಂದಲ್ ಸ್ಟೀಲ್, ಐ ವಾಸ್ ASP ಹೊಸಪೇಟೆ. ಐ ಥಿಂಕ್ ಇಟ್ಸ್ ಅ ಫ್ಯಾಮಿಲಿ. ಅವ್ರ ಮನೇಲಿ ಒಬ್ರು ನವಲ್ ಜಿಂದಲ್ ಅಂತ ಒಬ್ರು JSW ನೋಡ್ಕೊಳ್ತಾರೆ, ಸಜ್ಜನ್ ಜಿಂದಲ್ ಅಂತ ಒಬ್ಬಿದ್ರು, ನವೀನ್ ಜಿಂದಲ್ ಅಂತ ಒಬ್ರು ರಾಜ್ಯಸಭಾ ಮೆಂಬರು MP ಇದ್ರು. ಇಟ್ಸ್ ದ ಜಿಂದಲ್ ಫ್ಯಾಕ್ಟ್ರಿ, ದೇರ್ ಬಿಸ್ನೆಸ್ ಇಟ್ ಸೆಲ್ಫ್ ಇಸ್ ಅ ಕೇಸ್ ಸ್ಟಡಿ. ಐ ಥಿಂಕ್ ದೇ ಆರ್ ಡೂಯಿಂಗ್ ದಿಸ್ ಸ್ಕೂಲ್, ಕಾಲೇಜ್, ಎವ್ರಿಥಿಂಗ್ ಆಸ್ ಪಾರ್ಟ್ ಆಫ್ ದೇರ್ ಫಿಲಾಂಥ್ರಫಿಕ್ ಆಕ್ಟಿವಿಟಿ. ಬಹುಶಃ ಈ ಫಿಲಾಂಥ್ರಫಿಕ್ ಆಕ್ಟಿವಿಟಿ ಆಗಿ ಅವ್ರು ಮಾಡ್ತಾರೆ. ಬಟ್ ಇದರ ಆರಂಭವನ್ನ ನೀವು ಒಂದ್ಸಾರಿ ನೋಡಿದ್ರಿ ಅಂದ್ರೆ, ಹೌ ಇಟ್ ಬಿಗ್ಯಾನ್, ಹೌ ಇಟ್ ಸ್ಟಾರ್ಟೆಡ್, ಇಟ್ ಫುಡ್ ಸ್ಟೆಪ್ಸ್, ಆ ಬೇಬಿ ಸ್ಟೆಪ್ಸ್, ಇಟ್ ವಾಸ್ ಇನ್ಫ್ಯಾಂಟ್ ಇನ್ ಸ್ಟೇಜ್. ಆ ಬಾಲ್ಯಾವಸ್ಥೆಯಲ್ಲಿ, ಶೈಶವಾವಸ್ಥೆಯಲ್ಲಿ ಹೇಗಿತ್ತು ಅನ್ನೋದನ್ನ ನೀವು ಒಂದ್ಸಾರಿ ನೋಡಿದ್ರೆ, there are lessons to learn. ಸೊ ನಿಮ್ಮನ್ನ ನೀವು ಡಿಫೆನ್ಸಿವ್ ಆಗಿ ಸಂರಕ್ಷಿಸಿಕೊಳ್ಳಿ. ಹ್ಯಾವ್ ರೆಸ್ಪೆಕ್ಟ್ ಟು ಯುವರ್ ಟೀಚರ್ಸ್. ಮೋರೋವರ್, ಇದೆಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಪ್ರಸ್ತುತ ಅವಸ್ಥೆ ಏನಿದೆ, ವಾಟ್ ಯು ಆರ್ ಪ್ರೆಸೆಂಟ್ ಸಿಚುವೇಶನ್, ನಿಮ್ಮ ಶಿಕ್ಷಣ ನಿಮ್ಮನ್ನ ಇದರಿಂದ ಹೊರತರಲಿಕ್ಕೆ ನೀವು ಶ್ರಮ ಪಡಬೇಕು. ಅಂಡ್ ದೇರ್ ಇಸ್ ನೋ ಸಕ್ಸಸ್ ಫಾರ್ಮುಲಾ. ಸಕ್ಸಸ್ಗೆ ಒಂದು ಫಾರ್ಮುಲಾ ಅಂತಿಲ್ಲ. ಯಾರ್ಯಾರೋ ಏನೋ ನಾನು ಒಂದು ಕತೆ ಹೇಳ್ಬೋದು, ಇನ್ನೊಬ್ಬನು ಒಂದು ಕತೆ ಹೇಳ್ತಾನೆ. ದೇರ್ ಇಸ್ ನೋ ಫಾರ್ಮುಲಾ ಫಾರ್ ಸಕ್ಸಸ್. ರಿಮೆಂಬರ್, ಯು ಹ್ಯಾವ್ ಟು ಫೈಂಡ್ ಯುವರ್ ಸೆಲ್ಫ್. ನಿಮ್ಮ ಯಶಸ್ಸಿನ ಹಾದಿಯನ್ನ, ನಿಮ್ಮ ಯಶಸ್ಸಿನ ಪಥವನ್ನ ನೀವೇ ನಿರ್ಧರಿಸಬೇಕಾಗುತ್ತೆ.
ಒನ್ಸ್ ಇದನ್ನ ಇದು ಖಯಾಲಿಗೆ ಅಥವಾ ಖುಷಿ ಕೊಡುತ್ತೆ, ಒನ್ಸ್ ಹಾಗೆ ಟ್ರೈ ಮಾಡೋಣ ಅಂತಾನು ಕೂಡ ಇಂಥ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ನೀವು ಹಾಕೋಬಾರ್ದು. ಇದು ಇಂಟರ್ನ್ಯಾಷನಲ್, ದೇರ್ ಆರ್ ಸೋ ಮೆನಿ acts to prevent it. There is a Narcotic Drug and Psychotropic Substance Act 1985 ಅಂತ ಒಂದು ಆಕ್ಟ್ ಇದೆ. PIT NDPS, ಪ್ರಿವೆನ್ಷನ್ ಆಫ್ ಇಲಿಸಿಟ್ ಟ್ರಾಫಿಕಿಂಗ್ ಇನ್ NDPS ಆಕ್ಟಿವಿಟಿ ಅಂತ ಇದೆ. ಬಹಳ ಸೀರಿಯಸ್ ಅಫೆನ್ಸು. ರಿಮೆಂಬರ್ ಒನ್ ಥಿಂಗ್, ಬೆಳೆಯೋದು ಮಾರುವುದಷ್ಟೇ ಅಪರಾಧ ಅಲ್ಲ, ಕನ್ಸಂಪ್ಷನ್ ಈಸ್ ಆಲ್ಸೋ ಅನ್ ಅಫೆನ್ಸ್. ಸೆಕ್ಷನ್ 22 ಅಂತ ಕಲಂ 22 ಅಂತ ಹೇಳಿ ಅದರಲ್ಲಿ even if you consume, even if you possess, you are an accused. ನನಗೆ ಗೊತ್ತಿಲ್ಲ ಸ್ವಾಮಿ, ಬ್ಯಾಗಲ್ಲಿತ್ತು, ಕೋರೆಕ್ಸ್ ಅಂತ ಬರ್ತದೆ, ಆಮೇಲೆ ಈ ಮೆಡಿಸಿನ್ಸ್ ಎಲ್ಲ ಸೊಲ್ಯೂಷನ್ ಅಂತ ಬರುತ್ತೆ, ಅದನ್ನೆಲ್ಲ ತೆಗೆದುಕೊಳ್ತಾರೆ. ಬಿಕಾಸ್ ಅದು ಹಂಗೆ ಪೊಲೀಸರು ಚಾಪೆ ಕೆಳಗೆ ಹೋದ್ರೆ ಅಪರಾಧಿಗಳು ರಂಗೋಲಿ ಕೆಳಗೆ ಹೋಗ್ತಾರೆ ಅಂತ ಹೇಳಿ ನ್ಯೂ ಏಜ್, ನ್ಯೂ ಕ್ರೈಮ್, ನ್ಯೂ ಜನರೇಷನ್ ಫೈಂಡ್ಸ್ ನ್ಯೂ ವೇಸ್ ಟು ಕಮಿಟ್ ಅಫೆನ್ಸ್ ಬಹಳ ಮಾಡ್ತಾರೆ. ಬಟ್ ಒಂದು, ಪೊಲೀಸರನ್ನ ಬೇವಕೂಫ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬಿಕಾಸ್ ಕಾನೂನ್ ಕಾ ಹಾತ್ ಬಹುತ್ ಲಂಬಾ ಹೋತಾ ಹೈ, ಭಾಳ ದೊಡ್ಡದಿರುತ್ತೆ, ಹಿಡಿತೀವಿ, ದೇರಿ ಹೋಗ್ತಾ ಸ್ವಲ್ಪ ವಿಳಂಬ ಆಗ್ಬೋದು ವಿನಃ ಹಿಡಿಯಲಿಕ್ಕೆ ಅಸಾಧ್ಯವಾದದ್ದು ಪೊಲೀಸ್ ಇಲಾಖೆ ಯಾವುದೂ ಇಲ್ಲ. ಅಂತ ಅದರಲ್ಲೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ, ಲೆಟ್ ಮಿ ಟೆಲ್ ಯು, ಇಟ್ ಇಸ್ ವೆರಿ ಎಫಿಷಿಯಂಟ್ and we are excellent in criminal investigation. ಸಣ್ಣ ಪುಟ್ಟ ರೋಡು, ಟ್ರಾಫಿಕ್, ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮಲ್ಲಿ ಇರ್ಬೋದು. ಬೆಂಗಳೂರಲ್ಲಿ ಟ್ರಾಫಿಕ್ ಯಾಕೆ ನೀವೆಲ್ಲ ಶಾಪ ಹಾಕ್ತಿರ್ತೀರ, ಏನು ಮಾಡೋದು? ಬೆಂಗಳೂರಿಗೆ ಬಂದವರೆಲ್ಲ ಇಲ್ಲೇ ಉಳಿತಾರೆ, ಶಾಲೆ ಕಲಿಲಿಕ್ಕೆ ಬಂದವರು ಇಲ್ಲೇ ಉಳಿತಾರೆ, ನೌಕರಿ ಮಾಡ್ಲಿಕ್ಕೆ ಬಂದವರು ಇಲ್ಲೇ ಉಳಿತಾರೆ, ಕೂಲಿ ಮಾಡ್ಲಿಕ್ಕೆ ಬಂದವರು ಇಲ್ಲೇ ಉಳಿತಾರೆ, ಓದ್ಲಿಕ್ಕೆ ಬಂದವರು ಇಲ್ಲೇ ಉಳಿತಾರೆ. ಪಾಪ್ಯುಲೇಷನ್ ಹೆಚ್ಚಿಗೆ ಆಗಿದೆ, 1,40,00,000, 1.5 crore ಹುಟ್ಟುತ್ತೆ. ಬರೀ ಮೆಜೆಸ್ಟಿಕ್ ಅಲ್ಲೇ ಒಂದು ದಿವಸಕ್ಕೆ ಫುಡ್ ಫಾಲ್, ಮೆಜೆಸ್ಟಿಕ್ ಮತ್ತು ರೈಲ್ವೆ ಸ್ಟೇಷನ್ ಸೇರಿ 12 ಲಕ್ಷ ಜನ. ಮಾರ್ಕೆಟ್ ಬಂದು ಹೋಗ್ತಕ್ಕಂಥ ರೈತರು ಇದನ್ನೆಲ್ಲ ನೋಡಿದ್ರೆ ಬಹಳ ದಾಟುತ್ತೆ. ಇಷ್ಟು ಜನ, ಸಣ್ಣ ರೋಡು, ಸಣ್ಣ ಊರು, ಮತ್ತೆ ಟ್ರಾಫಿಕ್ ಹೆಚ್ಚಿಗೆ ಹಾಗೆ ಆಗುತ್ತೆ. ಅದಕ್ಕೆ ಪೊಲೀಸರನ್ನ ಸೆಪಿಸಿದ್ರೆ ಸಾಲದು. ಸೊ ಆದ್ದರಿಂದ ಬೆಂಗಳೂರಲ್ಲಿದ್ದೀರಾ, ಮಾಯಾನಗರ ಮಹಾನಗರದಲ್ಲಿದ್ದೀರಾ, ನೀವೆಲ್ಲ ನಿಮ್ಮನ್ನ ಇದರಿಂದ ಸಂರಕ್ಷಿಸಿಕೊಳ್ಳಿ. ಯಾವುದೇ ಮಾದಕ ವ್ಯಸನಿಗಳ ಆಗದಿರಲಿ ತಾವು. ನಿಮ್ಮ ಸ್ಟೋರಿ ಶುಡ್ ಬಿ ಆನ್ ದ ಪಾಸಿಟಿವ್ ಸೈಡ್ ಆಫ್ ದ ಸೊಸೈಟಿ, ನಾಟ್ ಆನ್ ದ ನೆಗೆಟಿವ್ ಸೈಡ್. ಒಂದು ವೇಳೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ವಿದ್ಯಾರ್ಥಿ ಗೆಳೆಯರು, ಸಮುದಾಯ, ಮನೆ, ಊರು, ಆ ಏರಿಯಾಗಳಲ್ಲಿ ಏನಾದ್ರು ಇದ್ರೆ ಪ್ಲೀಸ್ ಇನ್ಫಾರ್ಮ್ ಆಲ್ ದೋಸ್ ಥಿಂಗ್ಸ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್. 112 ಅಂತ ಒಂದು ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ರೆಸ್ಪಾನ್ಸ್, ERSS, ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿ ಒಂದು ಆರಂಭ ಆಗಿದೆ. 112 ನೀವು ಫೋನ್ ಮಾಡಿದ್ರೆ ದಿ ಫೀಡ್ಬ್ಯಾಕ್ ವಿ ಹ್ಯಾವ್ ಔಟ್ಸೋರ್ಸ್ಡ್ ಇಟ್. ಆ್ಯಂಡ್ ದ ಪ್ರೆಸೆಂಟ್ DG and IG ಆಫ್ ಕರ್ನಾಟಕ ಶ್ರೀ ಪ್ರವೀಣ್ ಸೂದ್ ಸರ್ ಅಂತಿದ್ದಾರೆ. ಇಸ್ ಅನ್ ಎಕ್ಸ್ಟ್ರಾಡಿನರಿ ಮ್ಯಾನ್, ಬಹಳ ಅದ್ಭುತ ವ್ಯಕ್ತಿ. he always keep updating himself and he guides us in the right manner. ತಾವು ಅದನ್ನು ಮಾಡಬೇಕು ಅನ್ನೋದು ನಮ್ಮ ಮನವಿ. ಇನ್ನೇನು ಹೇಳಬೇಕು ನಿಮಗೆ, ಅಷ್ಟೇ. that's all from my side. We wish you all the best and very good success. If you have any questions, I will be very happy to answer. If I know, answer. Yes, madam. ಜೀವನದಲ್ಲಿ ಶಿಸ್ತನ್ನು ಇಟ್ಕೋಬೇಕು. ಶಾರ್ಟ್ಕಟ್ಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಸಾಧನೆ ಮಾಡಬೇಕು, ಒಳ್ಳೆ ಆಲೋಚನೆಗಳನ್ನ ಇಟ್ಕೋಬೇಕು, ಗುರಿ ಇಟ್ಕೋಬೇಕು. ನಮ್ಮ ಪಾಲಿನ ಶತ್ರುಗಳನ್ನ ನಾವು ದೂರ ಮಾಡಬೇಕು. ನೆಗೆಟಿವ್ ಪೀಪಲ್ ಇಂದ ಅವಾಯ್ಡ್ ಆಗಿರ್ಬೇಕು. ಸೊ ಒಳ್ಳೆ ಮಾತು ನಮ್ಮ ಮಕ್ಕಳಿಗೆ ತುಂಬಾ ಇನ್ಸ್ಪೈರ್ ಆಗಿದೆ ಅನ್ಕೊಂಡು ಮಕ್ಕಳೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸರ್ ನಿಮ್ ಜೊತೆ ಮಾತಾಡೋಣ ಸರ್. ಪ್ಲೀಸ್ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಲಕ್ಷ್ಮೀಪ್ರಿಯಾ ಅಂತ. ಆದರ್ಶಗಳು ಹಾಗೂ ನೈತಿಕ ಮೌಲ್ಯಗಳನ್ನು ನಾವು ಬಿಡದೆ ಹೇಗೆ ಕಾಪಾಡ್ಕೋಬಹುದು, ಅದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಮ್ಮ, ಆದರ್ಶ ಮತ್ತು ನೈತಿಕ ಮೌಲ್ಯ ಅಂತಕ್ಕಂಥದ್ದು ಬಹುದೊಡ್ಡ ಪದ, ಬಹಳ ದೊಡ್ಡ ಪದ. ಯಾರಪ್ಪ ನಿಜವಾದ ಆದರ್ಶವಾದಿ ಅಂತಂದ್ರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ
ಅವನನ್ನು ಬಿಟ್ಟರೆ ಬೇರೆ ಯಾರು ನನಗೆ ಉದಾಹರಣೆ ಕೊಡ್ಲಿಕ್ಕೆ ಆಗಲ್ಲ. ಆದರೆ ಜನ ಆತನನ್ನೂ ಅಂಕುಡೊಂಕುಗಳನ್ನು ಹುಡುಕ್ತಾರೆ. ನಾವು ಯಾರನ್ನ ಮರ್ಯಾದಾ ಪುರುಷೋತ್ತಮ ತತ್ವಾದರ್ಶಿ ಶ್ರೀರಾಮ ಅಂತ ಕರಿತೀವೋ ಅವನು ಮಾತ್ರ ತತ್ವಾದರ್ಶಗಳನ್ನ ಪಾಲನೆ ಮಾಡಿದವನು, ನೈತಿಕ ಮೌಲ್ಯಗಳೊಂದಿಗೆ ಬದುಕಿದವನು. ಬಟ್ ಆದ್ರೆ ಅವನಲ್ಲೂ ನಾವು ತಪ್ಪುಗಳನ್ನು ಹುಡುಕ್ತೀವಿ. ಅಂತ ಸಮಾಜ ಮತ್ತು ಅಂತ ಜನ ನಾವು. ಸೊ ಆದ್ದರಿಂದ ಆದ್ರೆ ನಮ್ಗೆ ಎಷ್ಟಾಗುತ್ತೋ ಅದೇನಂತಾರ, ಆನೆಯ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅನ್ನೋ ಹಾಗೆ ಏನ್ ಸಾಧ್ಯ ಅದನ್ನ ನಾವೇ ಪಾಲನೆ ಮಾಡ್ಕೊಳ್ಳಿಕ್ಕೆ ನಮಗೆ ನಾವೇ ರಿಸ್ಟ್ರಿಕ್ಷನ್ಗಳನ್ನ, ಕೆಲ ಬೇಕು ಬೇಡುಕೆಗಳನ್ನ ಹಾಕ್ಕೊಂಡ್ರೆ ನಾವು ಬದುಕಬಹುದು. ಉದಾಹರಣೆಗೆ ನಾನು ಉಳಿದವ್ರು ಗೊತ್ತಿಲ್ಲ, ನಾನೇನ್ ಮಾಡ್ತೀನಮ್ಮ, ಐ ಆಮ್ ನಾಟ್ ಪರ್ಫೆಕ್ಟ್, ವಾಟ್ ಐ ಡು, ನನಗೆ ಕಂಡ ಅಪರಾಧಗಳನ್ನ ನಾನು ಸಹಿಸಲ್ಲ. ಮ್ಯಾಕ್ಸಿಮಮ್ ನನಗೆ ಏನ್ ಸಹಾಯ ಸಾಧ್ಯನೋ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ನಾನು ಜನರಿಗೆ ಸಹಾಯ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಆದಾಗ್ಯೂ ಕೂಡ ನನ್ನಿಂದ ತಪ್ಪುಗಳಾಗುತ್ತೆ. ನನ್ನ ಹಾಗಿದ್ರೆ ಸರ್ ನಿಮ್ಮ ಆದರ್ಶಗಳೇನು ಅಂತ ಕೇಳಿದ್ರಿ ಅಂತಂದ್ರೆ, ನಾನು ಯಾವುದೇ ದಂಧೆಗಳನ್ನ ಸಹಿಸಲ್ಲ. ಓಸಿ, ಮಟ್ಕ, ಜೂಜಾಟ, ಮಾದಕ ದ್ರವ್ಯ, ಸುಳ್ಳುಗಾರಿಕೆ, ಮತ್ತೊಂದು ವಂಚನೆ, ರೌಡಿಸಮ್, ದೌರ್ಜನ್ಯ ಇಲ್ಲ ಲಿಟ್ರಲಿ. ಹಾಗಿದ್ರೆ ಏನು ನೀವು ಸಹಿಸಿದ್ದೀರಾ, ಏನು ನೀವು ತಪ್ಪು ಮಾಡಿದ್ದೀರಾ ಅನ್ನೋ ಪ್ರಶ್ನೆ ಬಂತು ಅಂದ್ರೆ 10 ಜನ ಅಪರಾಧವನ್ನ ಮಾಡಿದಾಗ ಒಬ್ಬ ಚಿಕ್ಕ ಹುಡುಗ ಯಾರನ್ನೋ ಹೋಗಿ ಏನೋ ಇನ್ ಫಿಟ್ ಆಫ್ ಆಂಗರ್ ಅಫೆನ್ಸ್ ಮಾಡಿರ್ತಾನೆ. ತಂದೆ ತಾಯಿಗಳು ಯಾರೋ ಬಂದು ಕೇಳ್ಕೊಟ್ಟಾಗ ನಾನು ಅವ್ರಿಗೆ ಎಕ್ಸಾಮ್ ಮಾಡಿರ್ಬೋದು. ಯಾರೋ ಒಬ್ಬ ವ್ಯಕ್ತಿ ನನಗೆ ಪರಿಚಯದವರು, ಸರ್ ತಪ್ಪು ಮಾಡಿದಾನೆ ಸರ್ ಅಂತ ಹೇಳಿದ್ರೆ ಹೊಡೆಯೋದನ್ನ ಬಿಟ್ಟಿರ್ಬೋದು. ಗಂಡ ಹೆಂಡತಿ ಇಬ್ರು ಏನೋ ತಿಳಿದೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ, 2 ಮಕ್ಕಳವೆ, ಇಬ್ಬರನ್ನು ಕುಂದಿರಿಸಿ FIR ಮಾಡದೆ ದೂರನ್ನ ದಾಖಲಿಸೋದು ಸ್ವಲ್ಪ ಬುದ್ಧಿ ಹೇಳಿ ಕಳಿಸಿ ಅಂತ ಹೇಳಿಕೊಟ್ಟಾಗ ನಾನು ಬುದ್ಧಿ ಹೇಳಿ ಕಳಿಸಿದ್ದು. ಇದು ಅಂದ್ರೆ ನಮಗೆ ನಾವೇ ಇಲ್ಲಿ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ, ಟೇಲರ್ ಮೇಡ್ ಒಂದು SOP ತತ್ವಾದರ್ಶ ನಮ್ಮ ನೈತಿಕ ಮೌಲ್ಯಗಳ ಕುರಿತಂತೆ ಇಲ್ಲ. ಬಟ್ ವಾಟ್ ಶುಡ್ ಗವರ್ನ್ ಅವರ್ ಥಾಟ್ಸ್, ಬಹುದೊಡ್ಡ ಉದಾಹರಣೆಗಳು ನಮ್ಮ ಎದುರುಗಡೆ ಇದ್ದಾವೆ. ಏನು ರಾಮಾಯಣ, ಮಹಾಭಾರತ, ಆಮೇಲೆ ನಮ್ಮ ಸಮಕಾಲೀನರಲ್ಲೇ ಬದುಕಿರತಕ್ಕಂಥ APJ ಅಬ್ದುಲ್ ಕಲಾಂ ಅಂತ ಮಹಾನ್ ವ್ಯಕ್ತಿಗಳಲ್ಲಿ ನಾನು ಯಾವ ಕ್ಷೇತ್ರವನ್ನು ಆಯ್ಕೊಂಡಿದ್ದೀನಿ, ನನಗೆ ಯಾವ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನೀವು ಪಾಲನೆ ಮಾಡಿದ್ರೆ, ನಿಮಗೆ ನೀವೇ ಕೆಲ ನೀತಿ ನಿಯಮಗಳನ್ನು ರೂಪಿಸ್ಕೊಂಡ್ರೆ ನಿಮ್ಮ ತತ್ವಾದರ್ಶಗಳನ್ನು ನೀವು ಕಾಯ್ಕೋಬಹುದು, ನಿಮ್ಮ ನೈತಿಕ ಮೌಲ್ಯಗಳನ್ನು ನೀವು ಕಾಯ್ಕೋಬಹುದು. ಉದಾಹರಣೆಗೆ ಈಗ ಒಬ್ಬರ ಸಸ್ಯಾಹಾರಿಗೆ ಅವನ ಆದರ್ಶ ನೈತಿಕ ಮೌಲ್ಯ ಏನಂದ್ರೆ ಯಾವುದೇ ಪ್ರಾಣಿಗೂ ಕೂಡ ಹಾನಿ ಮಾಡಬಾರ್ದು ಅನ್ನೋದು. ಆದ್ರೆ ಬೇಟೆಯಾಡೇ ಬದುಕೋ ಬೇಟೆಗಾರನ ಕಥೆ ಏನು, ಮಾವಿಸ್ತಕ್ಕಂಥ ವ್ಯಕ್ತಿಯ ಕಥೆ ಏನು, ನೈತಿಕ ಮೌಲ್ಯ, ಅವನ ಆದರ್ಶ ಏನು, ಅವ್ನು ಹೊಟ್ಟೆ ತುಂಬಬೇಕು, ಅದು ಅವನ ಕರ್ಮ, ಅಂದ್ರೆ ಅವನ ಕೆಲಸ ಅವ್ನು ಮಾಡ್ತಾನೆ. ಯಾರನ್ನೂ ಹೊಡಿಬಾರ್ದು ಅನ್ನೋದು ಒಬ್ಬ ಯತಿ ಅಥವಾ ಒಬ್ಬ ಸನ್ಯಾಸಿಯ ಜೀವನ ಮೌಲ್ಯ. ಅದು ಪೊಲೀಸ್ ಇಲಾಖೆ ನಮ್ಗೆ ಲಾಠಿ ಕೊಟ್ಟಿದ್ದಾರೆ, ಪಿಸ್ತೂಲ್ ಕೊಟ್ಟಿದ್ದಾರೆ, ನಾವು ಹೊಡಿಲೇಬೇಕು, ಅದು ನನ್ನ ವೃತ್ತಿ ಧರ್ಮ. ಇನ್ನೇನು ಉದಾಹರಣೆ ಹೇಳಿ, ಈ ಏನದು ಈ ಸಾರಾಯಿ ಕುಡಿತಾರೆ, ಮದ್ಯಪಾನ ಸುರಪಾನ ಮಾಡ್ತಾರೆ. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೊರೋನಾ ಆರಂಭ ಆದಾಗ ಈ ಕ್ರಮಿಟೋರಿಯಂಗಳೆಲ್ಲ ಫುಲ್ ಆದಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಮೂಹಿಕವಾಗಿ ಸುಡ್ತಕ್ಕಂಥ ಶವ ಸಂಸ್ಕಾರ ಮಾಡಿ ಆರಂಭ ಮಾಡಿದರು. 100, 200 ಮಾಕ್ಲಿಪುರ, ಆಮೇಲೆ ನಮ್ಮ ತಾವರೆಕೆರೆ, ನಮ್ಮ ಅತ್ತಿಬೆಲೆ, ಸರ್ಜಾಪುರದಲ್ಲೆಲ್ಲ ಜನ, ಎಷ್ಟೋ ಜನ 5-6 ಸಾವಿರ ರೂಪಾಯಿ ಕೊಟ್ಬಿಟ್ಟು ಪಾಪ ಲೇಬರ್ ವೆಸ್ಟ್ ಬೆಂಗಾಲ್, ಬಿಹಾರ್, UP ಅವರು ಹೆಣ ಬಿಟ್ಟು ಹೋಗ್ಬಿಡೋರು, ಆ ಶವ ಬಿಟ್ಟು ಹೋಗ್ಬಿಡ್ತಾ ಇದ್ರು. ನಮಗೆ ಶವ ಸಂಸ್ಕಾರಕ್ಕೆ ಯಾರೂ ಜನ ಸಿಗ್ತಿರ್ಲಿಲ್ಲ. ಯಾರ ಶವ ಮತ್ತು ಆ ಆಂಬ್ಯುಲೆನ್ಸ್ ಡ್ರೈವ್ ಮಾಡ್ತಿದ್ರು ಹೆಣದ ಹತ್ರ ಬಂದಿದ್ದು ಫುಲ್ ಕುಡಿಲೇಬೇಕು ಅವ್ರಿಗೆ, ನಾವೇ ತಗೊಂಬಂದು ಕುಡಿಸ್ತಾ ಇದ್ವಿ. ಆಕ್ಚುಲಿ ಶವ ಸಂಸ್ಕಾರ ಆದ್ರೆ ಸಾಕಾಗಿತ್ತು. ಇಲ್ಲಿ ನಾನು ತತ್ವಾದರ್ಶವನ್ನ ನೋಡ್ಲಾ, ನೈತಿಕ ಮೌಲ್ಯವನ್ನ ನೋಡ್ಲಾ, ಅಥವಾ ಮದ್ಯಪಾನ ಮಾಡಿಸೋದು ಅಪರಾಧ ಅಂತ ನೋಡ್ಲಾ. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ತತ್ವಾದರ್ಶ ಇನ್ನೊಬ್ಬ ವ್ಯಕ್ತಿಗೆ ಬಹುಶಃ ಹೊಂದಾಣಿಕೆ ಆಗ್ಲಿಕ್ಕಿಲ್ಲ. ಅದು ವೃತ್ತಿ ಧರ್ಮ ಅಂತ ಒಂದು ಇರ್ತದೆ. ಕ್ಷತ್ರಿಯನಾದವನು ಯುದ್ಧ ಮಾಡಲೇಬೇಕು. ಅದೇ ಅರ್ಜುನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು, ನಿಷ್ಕಾಮ ಕರ್ಮ ಸಂಸ್ಥಾಪನೆಗಾಗಿ ಅಂತ. ಹಾಗೆ ಒಂದೊಂದು ವೃತ್ತಿಗೆ, ಒಂದೊಂದು ವರ್ಗಕ್ಕೆ ಕೆಲ ತತ್ವಾದರ್ಶ, ನೈತಿಕ ಮೌಲ್ಯಗಳಿರುತ್ತೆ. ಅದನ್ನ ಅವ್ರವ್ರು ಮಾಡ್ಕೊಂಡಿದ್ರೇನೆ ಚಂದ. ಪೊಲೀಸರು ಬಡಿಲೇಬೇಕು, ಹೊಡಿಲೇಬೇಕು, ಎಲ್ಲ ತಗೊಳ್ಳೇಬೇಕು. ಪೌರ ಕಾರ್ಮಿಕರಾದವ್ರು ಕೆಲಸ ಅಲ್ಲಿ ಮಾಡ್ಲೇಬೇಕು, ಹೇರ್ ಕಟ್ ಮಾಡ್ಲೇಬೇಕು, ಇನ್ನೊಬ್ಬ ಮಾಂಸ ಕಡಿಲೇಬೇಕು, ಇನ್ನೊಬ್ರು ಅದನ್ನು ತಿನ್ಲೇಬೇಕು, ಇನ್ನೊಬ್ರು ಪೂಜೆ ಮಾಡ್ಲೇಬೇಕು. ಸೊ ಇದೇ ಏನು ವೈವಿಧ್ಯತೆಯಲ್ಲಿ ಏಕತೆ,
ಡೈವರ್ಸಿಟಿ, ಯೂನಿಟಿ ಇನ್ ಡೈವರ್ಸಿಟಿ, ವಿಶೇಷತೆ, ಇದರಿಂದಾನೇ ನಮಗೆ ಮೆರುಗು ಬರುತ್ತೆ. ಹಾಗಾಗಿ ನೀವೇ ಅದನ್ನು ರೂಪಿಸ್ಕೊಳ್ಬೇಕು ಅನ್ನೋದು ನನ್ನ ಮನವಿ ತಾಯಿ. ಆದರೆ ನಕಾರಾತ್ಮಕತೆಯಿಂದ, ಕೆಟ್ಟದ್ರಿಂದ ದೂರ ಇರಿ, ಅಷ್ಟು ಸಾಕು. ನಮ್ಮಿಂದ ಒಳ್ಳೇದಾಗ್ಲಿಕ್ಕೆ ಹೋದ್ರೂ ಪರವಾಗಿಲ್ಲ, ಕೆಟ್ಟದ್ದನ್ನ ಮಾಡಬೇಡಿ. ಈ ಪುರುಷ ಪ್ರಭಾವಿತ ಸಮಾಜದಲ್ಲಿ ಒಬ್ಬ ಮಹಿಳೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಿದಾರಲ್ಲ, ಅವರಿಗೆ ಹೇಗೆ ಬರ್ಕೊಡ್ತಾರೆ? ಏನ್ ಪುರುಷ ಪ್ರಧಾನ ಸಮಾಜನ ಭರ್ಜರಿ ತುಳಿದ್ ಮೇಲ್ ಬರ್ಬೇಕು ಅಷ್ಟೇ. Nobody will come for your rescue. Remember, nobody. Don't wait for others to help you. You have to become a Godova. You have to become a Kittur Rani Chennamma, Jhansi Rani Lakshmi. ಯಾರ್ಯಾರು ದೌರ್ಜನ್ಯ ಮಾಡ್ತಾರೆ, ಯಾರ್ಯಾರು ಅನ್ಯಾಯ ಮಾಡ್ತಾರೆ, ಆಕ್ಚುಲಿ ಅನ್ಯಾಯ ಅಸಮಾನತೆ ಅನ್ನೋದು ಮನೆಯಿಂದಾನೇ ಆರಂಭ ಆಗುತ್ತೆ. ಬೇಕಾದವ್ರು ಇರಲಿಲ್ಲ, ಅವರು ಹೊಡಿಬೇಕು ಅಷ್ಟೇ, ತಲೆನೇ ಕೆಡಿಸ್ಕೋಬಾರ್ದು. ಅವರು ನಿಮ್ಮನ್ನ, ನನಗನ್ಸಿದ ಮಟ್ಟಿಗೆ ಹೆಣ್ಮಕ್ಳು ಈ ಭಗವಂತ ಕೊಟ್ಟಿರ್ತಕ್ಕಂಥ ದೈಹಿಕ ರಚನೆಯನ್ನು ಹೊರತುಪಡಿಸಿದ್ರೆ ಬೇರೆ ಬುದ್ಧಿವಂತಿಕೆ, ಆಲೋಚನೆ, ಹೃದಯ, ಮನಸ್ಸು ಇದು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ. ಬಟ್ ಈ ಪುರುಷ ಪ್ರಧಾನ ಅಂತ ಎಷ್ಟು ದಿವಸ ಹೇಳ್ತೀರಾ? ಈ ಮಹಿಳಾ ಪ್ರಧಾನ ಸಮಾಜ ಆಗ್ಬೇಕು. ಈಗೆಲ್ಲ ಯು ಹ್ಯಾವ್ ಈಕ್ವಲ್ ರೈಟ್ಸ್. ಈಗ ಗಂಡ ಹೆಂಡತಿ ಎಲ್ಲರೂ ಸಮಾನ, ಹೆಸರು ಗುಂಡ ಕರೀತಾರೆ, ಅವರು ಕೆಲಸ ಮಾಡ್ತಾರೆ, ಇವರು ಕೆಲಸ ಮಾಡ್ತಾರೆ, ಮನೆ ನೋಡ್ಕೊಳ್ತಾರೆ. ಸೊ ಅದಕ್ಕೆ ನಿಮ್ಮ ಆಲೋಚನೆಯಿಂದ ನಮ್ಗೆ ಕಿತ್ತು ಹಾಕಬೇಕು. ಯು ಶುಡ್ ಸ್ಟಾರ್ಟ್ ಅಸರ್ಟಿಂಗ್ ಇಟ್. ಮನೆ, ಶಾಲೆ, ಕೆಲಸ ಮಾಡ್ತಕ್ಕಂಥ ಸ್ಥಳ, ಇಲ್ಲಿ ಅದನ್ನು ತೋರಿಸ್ಬೇಕು. ಎಷ್ಟೋ ಜನ ಸಾಧನೆ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಎಲ್ಲ ಹೇಳೋದು, ಹೆದರ್ಲೇಬೇಡಿ, ಹಿಂದಾಸಿರಿ. ಯಾರಾದ್ರೂ ಹಂಗಂದ್ರೆ ಬೋರ್ಡ್ ಮುಂದೆ ಬರ್ಬೇಕು ಅಷ್ಟೇಮ್ಮ. ನಾವು ಇಲ್ಲ ನಾನು ಕಾನೂನು ಆದಿದಂತೂ ಸಾಫ್ಟ್ ಆಗಿದ್ರಿ ಅಂತಂದ್ರೆ ಸೊಳ್ಳೆನೂ ಬಂದು ಕಚ್ಚುತ್ತೆ ನಿಮ್ಮನ್ನ. ಚಿಕ್ಕದಿರುತ್ತದು, ನೀವೊಂದು ದಿವಸ ಅದು ಕೂಡ ಬಂದು ಕಚ್ಚುತ್ತೆ, ಇರುವೇನು ಕಚ್ಚಲಿಕ್ಕೆ ಆರಂಭ ಮಾಡ್ತದೆ. 14 ವರ್ಷದ ಯುವತಿಗೆ 4 ವರ್ಷದ ಹುಡುಗನ ಜೊತೆ ಕಳಿಸ್ತಾರೆ ಅಂಗಡಿಗೆ, ಅಕ್ಕನ ಜೊತೆ ಹೋಗಿ ಬಾರಪ್ಪ ಅಂತ. ಆ ಹುಡುಗಿ 14-15 ವರ್ಷದ್ದಿರುತ್ತೆ, ಅವಳು ಒಬ್ಬಳನ್ನೇ ಕಳಿಸ್ತಾರೆ, ತಮ್ಮನ್ ಕಳಿಸ್ತಾರೆ 5-6 ವರ್ಷದವ್ನು, ನೀನು ಜೊತೆ ಹೋಗು ಅಂತ. ಅವ್ನ ಬಾಡಿ ಗಾರ್ಡು 15 ವರ್ಷದ ಹುಡುಗಿಗೆ. ಈ ಅಭದ್ರತೆನೋ ಅಪನಂಬಿಕೆನೋ. ನನಗಂತೂ 2 ಹೆಣ್ಮಕ್ಳಿದಾವಮ್ಮ, ಭರ್ಜರಿ ಬೆಳೆಸ್ತೀನಿ, ಅಂದ್ರೆ ಬೆಳೆಸ್ತಾ ಇದ್ದೀನಿ. ಹಂಗೆ ತಂದೆ ತಾಯಿಯ ಪಾತ್ರ ಬಹಳ ಮುಖ್ಯವಾಗುತ್ತೆ ಇದರಲ್ಲೆಲ್ಲ. ತಲೆ ಕೆಡಿಸ್ಕೊಬಿಡಿ, ನಿಮ್ಗೆ ಏನ್ ಮಾಡ್ಬೇಕು ಅಂತ ಅದನ್ನ ಮಾಡಿಸಿ. ನಿಮ್ಗೆ ಯಾರು ತೊಂದರೆ ಕೊಟ್ರೆ ನಾನಿದ್ದೀನಿ, ನಾನು ನೆನಪಿಸ್ಕೊಳ್ಳಿ. ಒಂದು ವೇಳೆ ನೀವು ಆದರ್ಶಗಳ ಸ್ಫುಟವಾಗಿ ನಿಮ್ಮ ಕರ್ತವ್ಯಕ್ಕೆ ಅಡ್ಡಿ ಆದಕ್ಕೆ ನೀವು ಯಾವ ರೀತಿ ಅದನ್ನ ಎದುರಿಸ್ತಾರೆ? ಅದರ ಬಗ್ಗೆ ನಾನು ನನ್ನ ಕೆಲಸದಲ್ಲಿ ಯಾವುದು ನನ್ನಿಂದ ಸಾಧ್ಯ ಅದನ್ನ ಮಾತ್ರ ಟಚ್ ಮಾಡ್ತೇನೆ. ಉದಾಹರಣೆಗೆ ನಾನೊಂದು ಕೆಲಸ ತಗೊಂಡ್ರೆ ಮೊದಲೇ ಅಸೆಸ್ ಮಾಡ್ತೀನಿ. ಐ ಥಿಂಕ್ ಲಾಟ್. ಏನನ್ನ ಬದಲಾವಣೆ ಮಾಡ್ಲಿಕ್ಕಾಗಲ್ಲ, ನಾನು ಇದುವರೆಗೂ ಕೈ ಹಾಕಿಲ್ಲ. ಯಾಕೆ? ನಾನು ಹಾಸನ, ಶಿವಮೊಗ್ಗ, ಮೈಸೂರು, BCP ವೆಸ್ಟ್, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಗುಲ್ಬರ್ಗ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ನಗರ ಸೇರಿ 10 ಯೂನಿಟ್ 10 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ವೈ ದೇರ್ ಇಸ್ ನೋ ದಟ್ ಕೈಂಡ್ ಆಫ್ ಅಂತಂದ್ರೆ, ನನ್ನಿಂದ ಏನ್ ಸಾಧ್ಯ ಅದನ್ನ ಅಷ್ಟೇ ಟಚ್ ಮಾಡ್ತೀನಿ ನಾನು. ಟಚ್ ಮಾಡಿದ್ಮೇಲೆ ಬಿಡಲ್ಲ. ನನ್ನಿಂದ ಏನಾಗಲ್ಲ ಅದನ್ನ ಟಚ್ ಮಾಡಲ್ಲ ನಾನು. ಸೊ ಹಾಗಾಗಿ ಈ ಎದುರಿಸೋದು ದ್ವಂದ್ವ ಅನ್ನೋ ಪ್ರಶ್ನೆನೇ ಬರಲ್ಲ. ಒಂದ್ ವೇಳೆ ಬಂತು ಅನ್ಕೊಳ್ಳಿ, ನನಗೊಂದ್ ವೇಳೆ ಸ್ಟ್ರಾಂಗ್ ಕನ್ವಿಕ್ಷನ್ ಇತ್ತು ಅಂದ್ರೆ ಯಾರು ಬಂದ್ರು ಎದುರಿಸ್ತಿದ್ದೆ. ಬೆಕ್ಕದವರಾಗಿಲ್ಲ ಅವರು. ಐ ಫೇಸ್. ಬಟ್ ಐ ಆಮ್ ಬೈ ನೇಚರ್ ಐ ಆಮ್ ವೆರಿ ಸಿಂಪಲ್, ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್. ಪೊಲೀಸ್ ಕಾನ್ಸ್ಟೇಬಲ್ಗೂ ಸರ್ ಅಂತೀನಿ, ಜನಸಾಮಾನ್ಯನಿಗೂ ನಮಸ್ಕಾರ ಮಾಡ್ತೀನಿ. ನನ್ನಲ್ಲಿ ಜೀರೋ ಈಗೋ ಅಂದ್ರೆ ಮನೆಯಲ್ಲಿ ಕಟ್ಟಿ ಬಿಟ್ಕೊಂಡಿದ್ದೀನಿ. ಯಾಕೆ ಅದನ್ನು ಕಟ್ಟಿಟ್ಟಿದ್ದೀನಿ ಅಂತ ನನಗೆ ಗೊತ್ತಿದೆ. ನುಡಿದಂತೆ ನಡೆ ಇದೇ ಜನ್ಮ ಕಡೆ. ನನ್ನ ಪ್ರಸ್ತುತ ಬದುಕಿದೆ, ದ ಲೈಫ್ ವಿಚ್ ಐ ಆಮ್ ಲಿವಿಂಗ್ ಆಸ್ ಆಫ್ ನೌ, ಇಟ್ ಇಸ್ ಅ ಡ್ರೀಮ್ ಆಫ್ ಸೋ ಮೆನಿ ಮಿಲಿಯನ್ ಪೀಪಲ್. ನಾನು ಬದುಕುತ್ತಿರುವ ಬದುಕು ಎಷ್ಟೋ ಜನರ ಕನಸು. ಗಾಡ್ ಹ್ಯಾಸ್ ಗಿವನ್ ಮೀ ಮೋರ್ ದ್ಯಾನ್ ವಾಟ್ ಐ ಟ್ರೂಲಿ ಡಿಸರ್ವ್. ನಾನು ಏನಕ್ಕೆ ಅರ್ಹನೋ ಅದಕ್ಕಿಂತ ಹೆಚ್ಚಿಗೆ ಭಗವಂತ ನನಗೆ ಕೊಟ್ಟಿದ್ದಾನೆ. ದಟ್ಸ್ ವೈ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ದಟ್ಸ್ ವೈ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ಬಿ ಕಾಮ್, ಕೂಲ್, simple. This is not permanent. You are not going to live here permanently.
ಒನ್ ಡೇ ಯು ಆರ್ ಗೋಯಿಂಗ್ ಟು ಬಿ ಅವೇ ಫ್ರಮ್ ಇಟ್. ಈ ಭೂಮಿ ಬಿಟ್ಟು ಹೋಗ್ತೀಯ. ಒಂದು ಕವಾಲಿ ಇದೆ, ಬರ್ಕಳಿ, ಆಮೇಲೆ ಕೇಳಿ, ಒಂದು 5-6 ನಿಮಿಷದ್ದು. ಉಗತಾ ಸೂರಜ್ ಧೀರೆ ಧೀರೆ ಡಲೇಗಾ ಡಲ್ ಜಾಯೇಗಾ ಅಂತ. ಐ ರಿಪೀಟ್ ಇಟ್, ಉಗತಾ ಸೂರಜ್ ಧೀರೆ ಧೀರೆ ಡಲೇಗಾ ಡಲ್ ಜಾಯೇಗಾ ಅಂತ. ಈ ಹಾಡು ನೀವು ಒಂದ್ಸಾರಿ ಕೇಳಿ. ಇಡೀ ಜೀವನದ ಒಟ್ಟು ಸಾರಾಂಶವನ್ನ ಈ ಹಾಡಲ್ಲಿ ಕವಾಲಿ, ಅದು ನಾವು ಉತ್ತರ ಕರ್ನಾಟಕದವರು, ಹಂಗಾಗಿ ಸ್ವಲ್ಪ ಉರ್ದು ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಭಾಳ, ಗದಗಿನವರಾದ್ರೆ ಹಂಗಾಗಿ ಉರ್ದು ಇನ್ಫ್ಲೂಯೆನ್ಸ್ ಭಾಳ. ನಾವು ಕವಾಲಿಗಳನ್ನೆಲ್ಲ ಕೇಳ್ತೀವಿ. ಒಂದ್ಸಾರಿ ಅದನ್ನ ಕೇಳಿ, ಇದಕ್ಕೆಲ್ಲ ಅರ್ಥ ನಿಮ್ಗೆ ಸಿಗುತ್ತೆ. ಎಂತೆಂಥ ಸುಲ್ತಾನ್ಗಳು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು, ಇವತ್ತು ಅವರ ಕಬರಸ್ಥಾನದ ಮೇಲೆ ದೀಪ ಹಚ್ಚೋರಿಲ್ಲ. ಇನ್ನು ನಾವ್ಯಾವ ಲೆಕ್ಕ? ಹೆಂಡತಿ ಮಕ್ಕಳು ನಿನ್ನವರಲ್ಲ, ಏನು ಇರೋದು 3 ದಿವಸ, ಒಳಿತು ಮಾಡೋ ಮನುಷ್ಯ ನೀನು ಇರೋದು 3 ದಿವಸ. ಅದೇ ತರ ಉರ್ದುನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಏನಾದ್ರೂ ಕೈ ಹಾಕಿದೆ ಅಂದ್ರೆ ಬಿಡಲ್ಲ ತಾಯಿ, ನನ್ನ ಕೈಲಿ ಆಗಲ್ಲ ಅಂತಂದ್ರೆ ನಾನು ಮಾಡಲ್ಲ. ಒಂದ್ ವೇಳೆ ವಿರೋಧಗಳು ಬಂದರೂ ಕೂಡ ಐ ಹ್ಯಾವ್ ಅ ಯುನಿಕ್ ಅಪ್ರೋಚ್, ಯುನಿಕ್ ವೇ ಆಫ್ ಅಪ್ರೋಚ್ ಟು ರಿಸಾಲ್ವ್ ಆಲ್ ದೋಸ್ ಥಿಂಗ್ಸ್. ವಿ ಶುಡ್ ಡೆವಲಪ್ ಇಟ್. ಅವೆಲ್ಲ ಇಂಡಿಜಿನಿಯಸ್ ಆಗಿ ಬರ್ತವೆ. ಈಗ ವಿರಾಟ್ ಕೊಹ್ಲಿ ಒಬ್ಬ ನಾಯಕ, ಲೀಡರು, ಅಥವಾ ಒಬ್ಬೊಬ್ಬ ಯಾರೋ ಒಬ್ಬ ಪ್ರಮುಖ ಲೀಡರ್ ನೀವು ನೋಡಿದ್ರೆ, ಒಬ್ಬ ಟೀಚರ್ ಇರ್ತಾರೆ, ದೇ ವಿಲ್ ಹ್ಯಾವ್ ದಟ್ ಸ್ಕಿಲ್, ಎಕ್ಸ್ಟ್ರಾ ಸ್ಕಿಲ್ ಇನ್ ದಟ್. ಆ ಸ್ಕಿಲ್ ನಮ್ಮಲ್ಲಿದೆ ತಾಯಿ. ಯು ಶುಡ್ ಆಲ್ಸೋ ಡೆವಲಪ್ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಬಟ್ ನಾರ್ಮಲಿ ನಮಗೇನಾದ್ರು ಅಡೆತಡೆಗಳು ಬಂದ್ರೆ ನಾನು ನೀರು ಬೆಳಿತೀನಿ. ದ ಮೋರ್ ಟಫ್ ದ ಚಾಲೆಂಜ್, ಮೋರ್ ಸ್ಟ್ರಾಂಗ್ ಐ ಬಿಕಮ್. ಎಸ್ ಮಾ, ನೆಕ್ಸ್ಟ್. ಅಮ್ಮ ಹೇಳಮ್ಮ. ನಮಸ್ತೆ ಸರ್, ನಾನು ಪ್ರೀತಿ ಅಂತ. ಗಾಂಧೀಜಿಯವರ ಯಾವುದೇ ಮಕ್ಕಳು ನಿರ್ಭಯವಾಗಿ ಓಡಾಡ್ಬೇಕು ಅಂತ ನಾನು ಅವ್ರಿಗೆ ಯಾವಾಗ ಓಕೆ, ವೆರಿ ಡಿಫಿಕಲ್ಟ್ ಕ್ವಶನ್. ಐ ರಿಯಲಿ ಡೋಂಟ್ ನೋ ಮಾ, ನನಗೆ ಗೊತ್ತಿಲ್ಲ. ಬಿಕಾಸ್ ವಾಟ್ ಯು ಆರ್ ಆಸ್ಕಿಂಗ್ ಈಸ್ ಅ ವೆರಿ ಟಫ್ ಕ್ವಶನ್. ಮಹಾತ್ಮ ಗಾಂಧೀಜಿಯವರು ಮಧ್ಯರಾತ್ರಿ ಒಬ್ಬ ಮಹಿಳೆ ಒಂಟಿಯಾಗಿ ಯಾವಾಗ ಅಡ್ಡಾಡ್ತಾಳೋ ಆವಾಗ ಈ ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ತು ಅಂತ 12 ವರ್ಷಗಳ ಪೊಲೀಸ್ ಇತಿಹಾಸದಲ್ಲಿ ನಾನು ನೋಡಿದ್ದೀನಿ. ಠಾಣೆಗಳಂದ್ರೆ ಇವತ್ತಿಗೂ ಜನರಿಗೆ ಭಯ ಇದೆ. ಮಕ್ಕಳನ್ನ ಹೊರಗೆ ಕಳಿಸೋದಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಹೆದರ್ತಾರೆ. ಡಸ್ಕ್ ಆಫ್ಟರ್ ಡಸ್ಕ್ ಸೆಂಡಿಂಗ್ ದೇರ್ ಕಿಡ್ಸ್ ಇಸ್ ಸ್ಟಿಲ್ ಅ ಡಿಫಿಕಲ್ಟ್. ಯಾಕಂದ್ರೆ ಇನ್ನೂ ಕ್ರಿಮಿನಲ್ಸ್ ಹೊರಗಡೆ ಇದ್ದಾರೆ, ನಾಲಾಯಕರು, ಮೃಗಕ್ಕಿಂತ ಕ್ರೂರವಾಗಿ ವರ್ತನೆ ಮಾಡೋರಿದ್ದಾರೆ, ಒಂದು 10 ಗ್ರಾಮ್ ಚಿನ್ನಕ್ಕೋಸ್ಕರ ಕೊಲೆ ಮಾಡೋರಿದ್ದಾರೆ, ಪೋಸ್ಟ್ ಗ್ರಾಜುಯೇಟ್ 4-5 ವರ್ಷದ ಹೆಣ್ಣು ಮೇಲೆ ಅತ್ಯಾಚಾರ ಮಾಡೋರಿದ್ದಾರೆ, ಮನೆಯಲ್ಲೇ ಒಂದೇ ಮನೇಲಿ ಇರ್ತಾರೆ, ಏನೇನೋ ಮಾಡ್ತಾರೆ. ಆ ಎಲ್ಲ ಕ್ರೂರ ಮುಖಗಳನ್ನು ನೋಡಿರುವ ಅನುಭವದಿಂದ ಐ ರಿಯಲಿ ಡೋಂಟ್ ಹ್ಯಾವ್ ಆನ್ಸರ್ ಫಾರ್ ಯುವರ್ ಕ್ವಶನ್ ಮಾ. ಬಟ್ ಒನ್ ಥಿಂಗ್, ಇಫ್ ಯು ಬಿಕಮ್ ಸ್ಟ್ರಾಂಗ್, ನೀವು ಗಟ್ಟಿಯಾದರೆ, ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಗಟ್ಟಿಯಾದರೆ, ಒಂದು ಸಮಾಜದ ಜ್ವಲಂತ ಪಿಡುಗು ಅಂತ ಒಂದು ಪರ್ಟಿಕ್ಯುಲರ್ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡು ನಾವು ಹೊರಬಿದ್ರೆ ಇದಕ್ಕೆ ಅಂತ್ಯ ಕಾಣಿಸ್ಬೋದು. ಬಟ್ ವೆನ್ ದೋಸ್ ಡೇಸ್ ವಿಲ್ ಕಮ್, ಐ ಡೋಂಟ್ ನೋ, ದೇವರಾಣೆ ನನಗೆ ಗೊತ್ತಿಲ್ಲಮ್ಮ. ಬಟ್ ನಿಮ್ಮಂಥವ್ರು IAS IPS ಅಧಿಕಾರಿಗಳಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಶುಡ್ ಬಿಕಮ್ ಮೋರ್ ಸ್ಟ್ರಾಂಗರ್. ವಿ ದ ಪೊಲೀಸ್ ಇನ್ಕ್ಲೂಡಿಂಗ್ ಮೀ, ನಾನು ಸೇರಿ ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಗಳು ಬರಬೇಕು. ಪೊಲೀಸರ ಬಗ್ಗೆ ಜನರಲ್ಲಿ ನಂಬಿಕೆ ಬರಬೇಕು. ಠಾಣೆಗಳಿಗೆ ಹೋದರೆ ನನಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಅವರಲ್ಲಿ ಬರಬೇಕು. ಪೊಲೀಸರು ಜನರನ್ನ ಗೌರವದಿಂದ ಕಾಣ್ತಕ್ಕಂಥದ್ದಾಗಬೇಕು. ಇದೆಲ್ಲ ಆಗ್ತಾ ಇದೆ. ವೆರೆವರ್ ಐ ಹ್ಯಾವ್ ಗಾನ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನನ್ನ ಥರ 100 ಜನ ಇದ್ದಾರೆ. ಮೇ ಬಿ ವೈ ಪೀಪಲ್ ಲವ್ ಮೀ ಇಸ್ ದ್ಯಾಟ್ ಐ ಟ್ರೀಟ್ ಈಕ್ವಲಿ ಎವ್ರಿ ಒನ್. ಬೆಕ್ಕದವ್ರಿಲ್ಲ, ಹೆಸರು ಗೊತ್ತಿರಲಿ, ಕಲ್ಲಪ್ಪ, ಮಲ್ಲಪ್ಪ, ರೆಹಮಾನ, ಜಾನ್, ಸಿದ್ಲಿಂಗಯ್ಯ, ಸ್ವಾಮಿ, ಬೆಕ್ಕದವ್ರಿಲ್ಲ. ಐ ಟ್ರೀಟ್ ದಮ್ ಈಕ್ವಲಿ, ಐ ಪೇ ರೆಸ್ಪೆಕ್ಟ್ ಟು ದಮ್ ಅಂಡ್ ಐ ಕನ್ಸಿಡರ್ ಆಲ್ ಈಕ್ವಲ್. ಅದು ಒಂದೇ ನನ್ನ ವಿಶೇಷ ಗುಣ. ಬಟ್ ತಾಯಿ, ನೀನು ಕೇಳಿದ ಹಾಗೆ ಇದೆಲ್ಲ ಬರಬೇಕು ಅಂತಂದ್ರೆ ಒಂದ್ಸಾರಿ ನಿಮ್ಮ ಪ್ರಿನ್ಸಿಪಲ್ನ ಕೇಳ್ಬಿಡಿ ಇವತ್ತು, ವೆನ್ ಇಟ್ ಇಸ್ ಪಾಸಿಬಲ್ ಅಂತ.
ನಮಸ್ತೆ ಸರ್, ನಾನು ಕಾವ್ಯ. ನಮಸ್ತೆ ಸರ್, ನಾನು ಕಾವ್ಯ. ಮತ್ತೆ ತೊಂದರೆ ಸತೀಶ್ ಅಂತ ಗೊತ್ತಿಲ್ಲ. ಕಾರ್ತಿಕ್ ನಮ್ಮ ಬಾರ ವರ್ಷ ಕೂತ್ರು ಮತ್ತೆ ಆಮೇಲೆ ಕಾರ್ತಿಕ್ ಬರ್ಲೆ ಅಮ್ಮ ಸಾರಿ. ಸೊ ಆದ್ದರಿಂದ ಏನ್ ಚೋಟ ಮತ್ತೆ ನಿನ್ ಬೇರೆ ಪ್ರಶ್ನೆನ ಕೇಳ್ಮಗ. ಹೆಣ್ಮಕ್ಳಿಗೆ ಸಮಸ್ಯೆಗಳು ಬಂದಾಗ ಹೇಗ್ ನಿಭಾಯಿಸ್ಬೇಕು ಅಂತ ಹೇಳ್ತಾರೆ. ಅಮ್ಮ ಹೇಳಮ್ಮ. ಆಯ್ತು, ನಾನು ಕಾವ್ಯ ಸರ್. ಹೆಣ್ಮಕ್ಳಿಗೆ ತೊಂದರೆ ಬಂದಾಗ ಹೇಗೆ ಎದುರಿಸ್ಬೇಕು ಅಂತ ಹೇಳ್ತಾರೆ. ಈ ಪ್ರಶ್ನೆ ನೀವೆಲ್ಲ ಸಿನಿಮಾ ನೋಡಿನೇ ಹಿಂಗ್ ಕೇಳಿದ್ರೆ ಹೆಂಗಮ್ಮ? ಅಮ್ಮ ಇಷ್ಟೇಮ್ಮ ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇರ್ಲಿ ತಂಗಿ, ಧೈರ್ಯ ಇರ್ಲಿ, ಒಳ್ಳೆ ಫಿಸಿಕಲಿ ಫಿಟ್ ಇರಿ. ಯಾವುದು ನಿಮ್ಮ ಆತ್ಮಗೌರವಕ್ಕೆ ಭಾವನೆ, ದೇಹ ಇದಕ್ಕೆ ತೊಂದರೆ ಕೊಡುತ್ತೆ ಅಂತ ದೇವರೇ ಇದ್ರು ಸ್ಲಿಟ್ ಇಸ್ ಥ್ರೋಟ್. ಐ ರಿಪೀಟ್ ಇಟ್ ಅಗೇನ್. ನಿಮ್ಮ ಭಾವನೆ, ದೈಹಿಕ, ಮಾನಸಿಕ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಯಾವುದೇ ವಸ್ತು ವಿಷಯ ಇದ್ರೂ ಕೂಡ ಯು ಶುಡ್ ಸ್ಲಿಟ್ ದ ಥ್ರೋಟ್. ಗಂಟ್ಲು ಅರ್ದು ಬಿಡ್ಬೇಕು ಅಷ್ಟೇ. ಬೆಕ್ಕದವರಾಗಿಲ್ಲ ಅವರು. ದೇವರ ರೂಪದಲ್ಲಿ ಬಂದ್ರು, ದೇವರ ರೂಪದಲ್ಲೇ ಬಂದು ಬಹಳ ಜನ ಅನ್ಯಾಯ ಮಾಡಿದ್ದಾರೆ ಗೊತ್ತಲ್ಲ. ಅಹಲ್ಯ ಕತೆ, ಅಹಲ್ಯ ಅಲ್ಲ, ಅಹಲ್ಯ ಅಂತ ಒಬ್ಬ ತಾಯಿ ಇರ್ತಾರೆ ಗೊತ್ತಿರ್ಬೇಕಲ್ಲ. ಇಂದ್ರ ಮೋಸ ಮಾಡಿದ್ನಲ್ಲ ಗೊತ್ತೇನಮ್ಮ? ಋಷಿ ಮುನಿಯ ಸತಿಗೆ ಅವಳ ಮೇಲೆ ಆಸೆಯಾಗಿ ಹೋಗ್ಬಿಟ್ಟು ಏನೋ ಅದು ಕತೆ ಇದೆ ನೋಡಿ ಬೇಕಾದ್ರೆ. ಶ್ರೀರಾಮ ಹೋಗಿ ಕಲ್ಲಾಗಿರ್ತಾಳೆ, ಪಾದಸ್ಪರ್ಶದಿಂದ ಆಗುತ್ತೆ ಅಹಲ್ಯನೇ ಅಂತ ಅನ್ಕೊಳ್ತೀನಿ ಬಹುಶಃ. ಆದ್ದರಿಂದ ನಂದದು ನನ್ನ ಮಗಳಿಗೆ ಹೇಳ್ತೇನೆ, ದೇವರ ಎದುರುಗಡೆ ಇದ್ದು ತಪ್ಪಂತಂದ್ರೆ ಗೋ ಹೆಡ್ ಅಂತ. ಆ ಥರ ನೀನು ಆಲ್ಮೋಸ್ಟ್ ಅದೇ ನನ್ನ ಮಗಳಿಗಿಂತ ಭಾಳ ಅಂದರೆ ಒಂದು 10 ವರ್ಷ ದೊಡ್ಡವಳು ಇರ್ಬೇಕಷ್ಟೇ. ನನ್ನ ಮಗಳು 8 ವರ್ಷದವಳು. ಸೊ ಆದ್ದರಿಂದ ಆ ಥರ ಇರಿ. ಇನ್ನೊಂದ್ಸಾರಿ ನಿಮ್ಮ ಕಾಲೇಜಿಗೆ ಖಂಡಿತ ನಾನು ಬರ್ತೀನಿ. ಐ ಹ್ಯಾವ್ ಅ ಮೀಟಿಂಗ್ ನೌ, ಐ ಆಮ್ ಗೆಟಿಂಗ್. ಆದ್ದರಿಂದ ಇನ್ನೊಂದ್ಸಾರಿ ಫಿಸಿಕಲಿ ಐ ವುಡ್ ಲೈಕ್ ಟು ಕಮ್ ಅಂಡ್ ಸ್ಪೇರ್ ಕ್ವಾಲಿಟಿ ಟೈಮ್ ವಿತ್ ಆಲ್ ಆಫ್ ಯು. ಭಗವಂತ ಒಳ್ಳೇದು ಮಾಡಿ. ಐ ಆಮ್ ವೆರಿ ಹ್ಯಾಪಿ ಫಾರ್ ಗಿವಿಂಗ್ ಮಿ ಅನ್ ಅಪಾರ್ಚುನಿಟಿ ಟು ಇಂಟ್ರಾಕ್ಟ್ ವಿತ್ ಆಲ್ ಆಫ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಟು ಯುವರ್ ವೈಸ್ ಪ್ರಿನ್ಸಿಪಲ್ ನಿಸರ್ಗ ಕೀರ್ತನ ಶ್ರೀನಿವಾಸ್ ಸರ್ಗೆ ಮತ್ತು ನಿಖಿತಾ ಮೇಡಮ್ ರವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಡ್ರಗ್ ಡೇ ಮತ್ತೆ ಇದು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ಸಹಾಯ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪ್ರಾಂಶುಪಾಲರಾದ ಪ್ರೊಫೆಸರ್ ವೀಣಾ ರೇವಂಕರ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್. ನಮ್ಮ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಶ್ರೀಮತಿ ಭಾಗ್ಯವತಿಯರವರು. ಕಾಲೇಜಿನಲ್ಲಿ ಆಯೋಜಿಸಿರುವ ಮಾದಕ ದ್ರವ್ಯ ಸೇವನೆ ಹಾಗೂ ನಿಯಂತ್ರಣ ಕುರಿತಂತೆ ಉನ್ನತ ಜ್ಞಾನ, ವಿದ್ಯಾರ್ಥಿಗಳ ಮುಂದಿನ ಬದುಕಿಗೆ ದಾರಿದೀಪ ಎಂಬ ವಿಚಾರ ಕುರಿತು ಸವಿಸ್ತಾರವಾಗಿ ತಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮ್ಮ ಜಿಂದಾಲ್ ಆಡಳಿತ ಮಂಡಳಿ ಹಾಗೂ ಸಮೂಹ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ಭಾಗ್ಯವತಿಯವರು. ಎಲ್ಲರಿಗೂ ನಮಸ್ಕಾರ. ನಮಗೆ ನಾವೇ ಕೇಡನ್ನುಂಟು ಮಾಡಿಕೊಳ್ಳದಿದ್ದರೆ ಜಗತ್ತಿನ ಯಾವ ಶಕ್ತಿಯೂ ನಮಗೆ ಕೇಡನ್ನುಂಟು ಮಾಡಲಾಗುತ್ತದೆ. ದೇಶವನ್ನು ಮುನ್ನಡೆಸಲು ನಮ್ಮ ಯುವಜನತೆಗೆ ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ, ನೈತಿಕ ಹಾಗೂ
ಸಾಮಾಜಿಕವಾಗಿ ಸದೃಢರಾಗಿರಬೇಕು. ದೇಶವನ್ನ ಮುನ್ನಡೆಸಲು ಇಂತಹ ಸದೃಢರಾದ ಸೂಕ್ತರಾದ ಯುವ ಪಡೆಯನ್ನ ನಿರ್ಮಿಸುವುದೇ ನನ್ನ ಗುರಿ ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಈ ಮಾತಿಗೆ ಒಪ್ಪುವಂತಹ ಮಾತುಗಳನ್ನ ನಮ್ಮ ಇಂದಿನ ಮುಖ್ಯ ಅತಿಥಿಗಳು ಮಾತನಾಡಿದರು. ತಮ್ಮ ಬಿಡುವಿರದ ಕರ್ತವ್ಯದ ನಡುವೆಯೂ ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ನಮ್ಮ ವಿದ್ಯಾರ್ಥಿಗಳು ಉತ್ತಮರಾಗಲು ಸದೃಢರಾಗಲು ಮಾರ್ಗದರ್ಶನ ಮಾಡಿದ ಶ್ರೀ ರವಿ ಡಿ ಚೆನ್ನಣ್ಣನವರ್ ಇವರಿಗೆ ಜಿಂದಾಲ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಪ್ರಾಂಶುಪಾಲರು, ಕಾಲೇಜು ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕಾರ ಸಲಹೆ ನೀಡಿದ ನಮ್ಮ ಆಡಳಿತ ಮಂಡಳಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದ. ಈ ಕಾರ್ಯಕ್ರಮ ನಡೆಸುವಂತೆ ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡಿದ ನಮ್ಮ ಉಪ ಪ್ರಾಂಶುಪಾಲರಿಗೆ ವಿನಯಪೂರ್ವಕ ಧನ್ಯವಾದ. ನಮ್ಮೆಲ್ಲರ ನೆಚ್ಚಿನ ದಕ್ಷ ಅಧಿಕಾರಿ ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದರೆ, ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಇವರನ್ನ ನಮ್ಮ ಕಾಲೇಜಿಗೆ ಕರೆಸಿ ನಮ್ಮೊಂದಿಗೆ ಸಂವಾದ ಮಾಡೋ ಹಾಗೆ ಏರ್ಪಾಡು ಮಾಡಿದಂತ ವಿಜ್ಞಾನ ವಿಭಾಗದ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ತಾಂತ್ರಿಕ ವರ್ಗಕ್ಕೆ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆಲ್ಲರಿಗೂ ಧನ್ಯವಾದವನ್ನ ಅರ್ಪಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಮೇಡಮ್. ಈಗ ಕೊನೆಯದಾಗಿ ರಾಷ್ಟ್ರಗೀತೆ. ಧನ್ಯವಾದಗಳು. ಕಾರ್ಯಕ್ರಮ ಇದೀಗ ಸಂಪನ್ನಗೊಂಡಿದೆ ಎಂದು ಭಾವಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದಿಂದ ಎಲ್ಲರೂ ನಿರ್ಗಮಿಸೋಣ.